ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯ 1138ನೆಯ ಅನುಶಾಸನ ಪರ್ವದ 71ನೇ ಭಾಗವನ್ನು ಇವತ್ತು ನಾವು ಶ್ರವಣಕ್ಕೆ ತಂದುಕೊಳ್ಬೇಕಾಗಿದೆ. ಈಗ ನಡೆದಂತಹ ಅಧ್ಯಾಯ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 41, ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ 80, ವೈಷ್ಣವ ಪಾಠದಲ್ಲಿ 75, ಗೀತಾ ಪ್ರೆಸ್ಸಿನ ಪಾಠದಲ್ಲಿ 45ನೇ ಶ್ಲೋಕ. ಇವುಗಳಲ್ಲಿ 14 ಶ್ಲೋಕಗಳು ಈ ಹಿಂದೆ ಸಮಾಪ್ತವಾಗಿವೆ. ಸ್ವಸ್ಥಸ್ಸು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಕನ್ಯಾಶುಲ್ಕಸ್ಯ ವಿಷಯೇ एवं दौहित्राणाम् उत्तराधिकार विषये ये केचन अभिप्रायाः भीष्मेण न्यगद्यन्त युधिष्ठिरं प्रति ते गते दिवसे प्राश्रूयन्त. अन्यत्र जामया सार्धं प्रजानां पुत्र ईहते अथवा अन्यत्र जातया साहि प्रजया पुत्र ईहते इति अयं कश्चन श्लोकः दुर्बोधः वर्तते. अनन्वितैः अनाकाङ्क्षितैश्च पदैः रचितोऽयं श्लोकः. न खलु वयं ज्ञातुं शक्नुमः यदि एते भगवता बादरायणेन रचिताः वा न वेति, प्रक्षिप्ताः वा न वेति. तथापि केचन सम्पादकाः यान् कान् पाठान् प्राप्नुवन्ति तेषामेव पाठानां यथा कथञ्चित् अर्थमेकं वर्णयितुं प्रयतन्ते. अनाकाङ्क्षितैः अनन्वितैश्च पदैः घटितानां वाक्यानां श्लोकानां च अर्थोऽपि अनेनैव कारणेन दुरर्थः भवति. यं सन्देशं ग्रन्थकर्ता दातुमिच्छति इति अज्ञातमेव ಅವತಿಷ್ಠತೆ. ಶ್ಲೋಕಗಳು ಅನನ್ವಿತವಾದ ಅನಾಕಾಂಕ್ಷಿತವಾದಂತಹ ಪದಗಳಿಂದ ಕೂಡಿರುವುದರಿಂದ ಹೇಳಿರುವ ಅರ್ಥ ಏನಿದೆ, ಆಯಾ ಶ್ಲೋಕಗಳಲ್ಲಿ ವರ್ಣಿಸಲ್ಪಟ್ಟಿರುವಂತಹ ಅರ್ಥ, ಆ ಅರ್ಥ ಮತ್ತು ತಾತ್ಪರ್ಯ ಆಯಾ ಶಬ್ದಗಳಿಂದ, ಶಬ್ದಾರ್ಥವನ್ನು ಗಮನಿಸಿದರೆ ಯಾವ ಶಬ್ದಕ್ಕೆ ಏನು ಅರ್ಥ, ಅಲ್ಲಿ ಕರ್ತೃಪದ ಯಾವುದು, ಕರ್ಮಪದ ಯಾವುದು, ಕ್ರಿಯಾಪದ ಯಾವುದು, ಹೀಗೆಲ್ಲ ವಿಚಾರ ಮಾಡ್ತಾ ಹೋದಾಗ ಬಹಳ ಅಸ್ತವ್ಯಸ್ತವಾಗಿ ಉಳಿದು ಬಿಡುತ್ತದೆ ಆ ಅರ್ಥ. ಹೀಗೆ ಯಾವುದಾದ್ರೂ ಒಂದು ತಾತ್ಪರ್ಯವನ್ನ ಆ ಶ್ಲೋಕಕ್ಕೆ ಹೇಳಿ ಯಥಾ ಕಥಂಚಿತ್ ಅನುವಾದವನ್ನು ಮಾಡಿಬಿಡ್ತೇವೆ ಅಂತ ಪ್ರಯತ್ನ ಪಟ್ಟಾಗ ಈ ಕಾರಣದಿಂದ ಅದು ಶ್ರೋತೃಗಳಿಗೆ ಯಾವುದೇ ಅರ್ಥವನ್ನು ಕೊಡುವುದರಲ್ಲಿ ಸೋಲುತ್ತದೆ ಅನ್ನೋದನ್ನು ಕಳೆದ ದಿವಸ ನೋಡಿದ್ದೇವೆ. ದೌಹಿತ್ರಕೇಣ ಧರ್ಮೇಣ ನಾತ್ರ ಪಶ್ಯಾಮಿ ಕಾರಣಂ ವಿಕ್ರೀತಾಸು ಹಿ ಪುತ್ರಾಃ ಭವಂತಿ ಪಿತುರೇವತೆ. ಈ ಶ್ಲೋಕ ಎಲ್ಲ ಕಡೆ ಹೆಚ್ಚು ಕಡಿಮೆ ಸಮಾನವಾದಂತಹ ಪಾಠಗಳಿಂದ, ಸಮಾನವಾದಂತಹ ಆನುಪೂರ್ವಿಯಿಂದ ಕೂಡಿದ್ದಾಗಿದೆ. ಆದರೆ ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ ದೌಹಿತ್ರಕೇಣ ಧರ್ಮೇಣ ತತ್ರ ಪಶ್ಯಾಮಿ ಕಾರಣಂ ಅಂತಿದೆ, ನಾತ್ರ ಪಶ್ಯಾಮಿ ಕಾರಣಂ ಅಂತಿಲ್ಲ. ವಿಕ್ರೀತಾಸು ಹಿ ಯೇ ಪುತ್ರಾಃ ಭವಂತಿ ಪಿತುರೇವತೆ ಅಂತ ಮುಂದಿನ ಅರ್ಥ ಏನಿದೆ ಅದು
ಸಮಾನವಾಗಿದೆ. ದೌಹಿತ್ರಕೇಣ ಧರ್ಮೇಣ ತತ್ರ ಪಶ್ಯಾಮಿ ಕಾರಣಂ ಅಂತ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲೂ ಕೂಡ ತತ್ರ ಪಶ್ಯಾಮಿ ಅಂತಾನೆ ಇದೆ. ಹೀಗೆ ತತ್ರ ಪಶ್ಯಾಮಿ ತತ್ರ ಕಾರಣಂ ಪಶ್ಯಾಮಿ, ಅಲ್ಲೊಂದು ಕಾರಣ ಇದೆ ಅಂತ ನನಗೆ ಅನಿಸ್ತಾ ಇದೆ, ಹೀಗರ್ಥ. ನ ಅತ್ರ ಪಶ್ಯಾಮಿ ಕಾರಣಂ ಅಂದ್ರೆ ಅಲ್ಲಿ ಕಾರಣ ಇರುವುದು, ಅಲ್ಲೊಂದು ಔಚಿತ್ಯವಿರುವುದು ನನಗೆ ಸರಿ ಅನಿಸುವುದಿಲ್ಲ, ಅಲ್ಲಿ ಒಂದು ಔಚಿತ್ಯ ನನಗೆ ಕಾಣುವುದಿಲ್ಲ ಅಂತ ನ ಅಂತ ಸೇರಿಸ್ಕೊಂಡ್ಬಿಟ್ರೆ ಆಗಿಬಿಡ್ತದೆ. ಹೀಗೆ ಒಂದ್ ಕಡೆ ನ ಅಂತಿದೆ, ಒಂದ್ ಕಡೆ ನ ಅಂತ ಇಲ್ಲದೇ ಇರುವುದು ಈ ಶ್ಲೋಕದಲ್ಲೂ ಕೂಡ ಗೊಂದಲಕ್ಕೆ ಕಾರಣ ಆಗ್ತದೆ. ಇಲ್ಲಿ ಅಂತೂ ನಾತ್ರ ಪಶ್ಯಾಮಿ ಅಂತ ಮಾಡಿದಾಗ ಹೀಗೊಂದು ಅರ್ಥವನ್ನು ಒಬ್ರು ಹೇಳಿದ್ದಾರೆ. ಕನ್ಯಾಶುಲ್ಕವನ್ನು ತೆಗೆದುಕೊಂಡು ಮದುವೆ ಮಾಡಿಕೊಟ್ಟ ಬಳಿಕ ಕನ್ಯೆಗೆ ಗಂಡು ಮಕ್ಕಳಾದ್ರೆ ಅವರಿಗೆ ತಮ್ಮ ತಂದೆಯ ಆಸ್ತಿಯಲ್ಲಿ ಮಾತ್ರ ಹಕ್ಕಿರ್ತದೆ. ಧರ್ಮತಃ ಅವರಿಗೆ ತಾಯಿಯ ತಂದೆಯ ಆಸ್ತಿಯಲ್ಲಿ ಯಾವುದೇ ಹಕ್ಕಿರುವುದಿಲ್ಲ. ಅಂದ್ರೆ ಮಾತಾಮಹನ ಆಸ್ತಿಯಲ್ಲಿ ಅವರಿಗೆ ಹಕ್ಕಿರುವುದಿಲ್ಲ. ಹಾಗೆ ಅರ್ಥವನ್ನು ಇನ್ನೊಂದು ಅನುವಾದದಲ್ಲೂ ಮಾಡಿದ್ದಾರೆ. ಅವನಿಗೆ ಮಾತಾಮಹನ ಆಸ್ತಿಯಲ್ಲಿ ಭಾಗವು ಇರುವುದಕ್ಕೆ ಯಾವುದೂ ಕಾರಣವಿಲ್ಲ. ವಿಕ್ರೀತಳಾದವಳಲ್ಲಿ ಹುಟ್ಟಿದ ಪುತ್ರ ಮಾತ್ರ ತಂದೆಗೆ ಸೇರುತ್ತಾನೆ, ತಂದೆಯ ಆಸ್ತಿಗೆ ಅವನು ಸೇರ್ತಾನೆ. ಯಾಕಂದ್ರೆ ಕನ್ಯಾಶುಲ್ಕವನ್ನ ತಗೊಂಡು ಈ ಕನ್ಯೆಯ ತಂದೆಯಾದವನು ವರನ ಕಡೆಯವನಿಗೆ ಅವಳನ್ನು ಮಾರಿದ್ದಾನೆ. ಮಾರುವುದರಿಂದ ಅವನಿಗೆ ಈ ಹಿಂದಿನ ಕುಟುಂಬದ ಅಧಿಕಾರ ಏನು ಉಳಿದಿಲ್ಲ ಅಂತ ಅದರ ಅರ್ಥ ಆಗ್ತದೆ. ಆದರೆ ಬೇರೆ ಯಾವ ಪಾಠಗಳಲ್ಲಿ ದೌಹಿತ್ರಕೇಣ ಧರ್ಮೇಣ ತತ್ರ ಪಶ್ಯಾಮಿ ಕಾರಣಂ ಅಂತ ಪಾಠ ಹೇಳಿದ್ದಾರೆ. ಅವರು ಆ ನೀಲಕಂಠ ಮೊದಲಾದವರು ಅದಕ್ಕೆ ಸರಿಯಾದ ವ್ಯಾಖ್ಯಾನವನ್ನೇನು ಬರೆದಿಲ್ಲ. ಆದ್ರಿಂದ ಇದ್ರ ಬಗ್ಗೆ ಹೆಚ್ಚು ನಾವು ವಿಮರ್ಶೆಯನ್ನೇನು ಮಾಡುವಂತಿಲ್ಲ. ಅಂತೂ ಪಾಠ ಹೀಗಿದೆ, ಒಂದ್ ಕಡೆ ತತ್ರ ಪಶ್ಯಾಮಿ ಅಂತಿದೆ, ಇನ್ನೊಂದ್ ಕಡೆ ನಾತ್ರ ಪಶ್ಯಾಮಿ ಅಂತಿದೆ. ಇದ್ದ ಅರ್ಥವನ್ನು ಕೇಳಿ ಸುಮ್ಮನೆ ಇರಬೇಕಷ್ಟೇ, ಹೆಚ್ಚಿನ ವಿಮರ್ಶೆಯನ್ನು ಅದಕ್ಕೂ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಸೂಯವ ಸ್ವಧರ್ಮಿಷ್ಠಾ ಪರಸ್ವಾದಾಯಿನ ಶಠಾ ಆಸುರಾದಧಿಸಂಭೂತಾ ಧರ್ಮಾತ್ ವಿಷಮವೃತ್ತಯ ಅಂತ ಮುಂದಿನ ಶ್ಲೋಕ. ಆಸುರ ವಿವಾಹದಿಂದ ಹುಟ್ಟಿದಂಥ ಮಕ್ಕಳೇನಿರ್ತಾರೆ, ಆಸುರ ವಿವಾಹವೇ ಮೂಲತಃ ದುಷ್ಟ ವಿವಾಹ ಆದ್ರಿಂದ ಅಲ್ಲಿ ಹುಟ್ಟಿದ ಮಕ್ಕಳು ಕೂಡ ಅಸೂಯಾಪರರಾಗ್ತಾರೆ, ಪಾಪಚಾರಿಗಳಾಗ್ತಾರೆ, ಇತರರ ಸೊತ್ತನ್ನು ಅಪಹರಿಸುವಂಥವ್ರು, ಶಠರು, ಧರ್ಮಕ್ಕೆ ವಿರುದ್ಧವಾದ ಆಚರಣೆ ಉಳ್ಳವರಾಗ್ತಾರೆ. ಆದ್ರಿಂದ ಇಂಥ ವಿವಾಹವು ಕೂಡ ತಪ್ಪಾದ ವಿವಾಹ. ಅದಕ್ಕೆ ಇನ್ನೊಂದು ಅನುವಾದವನ್ನ ಹೀಗೆ ಕೂಡ ಮಾಡಿದ್ದಾರೆ. ಅಸೂಯೆಯಿಂದ ತಮ್ಮ ಧರ್ಮವನ್ನು ಮಾಡುವಂಥವರು ಅಸೂಯವಹ ತು ಅಧರ್ಮಿಷ್ಠಾ, ಧರ್ಮಿಷ್ಠರಾದ ಬೇರೆ ವ್ಯಕ್ತಿಗಳೇನಿದ್ದಾರೆ ಅವರ ಮೇಲಿನ ಅಸೂಯೆಯಿಂದ ಅಧರ್ಮವನ್ನು ಮಾಡುವವರು ಅಂತ ಒಂದು ಬ್ರಾಕೆಟ್ನಲ್ಲಿ ಅನುವಾದ ಇದೆ. ಅಸೂಯೆಯಿಂದ ಯಾರು ಧರ್ಮಾಚರಣೆ ಮಾಡ್ಲಿಕ್ಕೆ ಹೊರಡ್ತಾರಲ್ಲ ಅವರು ವಾಸ್ತವಿಕವಾಗಿ ಮಾಡುವುದು ಅಧರ್ಮವನ್ನೇ, ಧರ್ಮವನ್ನಲ್ಲ. ಅದು ಧರ್ಮವನ್ನು ಮಾಡ್ತಾರೆ ಅಂತ ಮೇಲ್ನೋಟಕ್ಕೆ ಕಾಣಿಸ್ತದೆ, ಆದ್ರೆ ಧರ್ಮ ಅಲ್ಲ ಅದು. ಪರಸ್ವತ್ವವನ್ನು ಅಪಹರಿಸ್ತಾರೆ, ಅವರು ಅಹಂಕಾರಿಗಳಾಗ್ತಾರೆ. ಆಸುರ ವಿವಾಹದಿಂದ ಜನಿಸಿದವರು ಇವರೆಲ್ಲ ಅಂತ ಎರಡು ಕಡೆನೂ ಹಾಗೆ ಸಮಾನವಾದಂತಹ ಅನುವಾದವೇ ಕಾಣಿಸ್ತದೆ. ಅತ್ರ ಗಾಥಾ ಯಮೋದ್ಗೀತ, ಇದಕ್ಕೆ ಸಂಬಂಧಪಟ್ಟಂತೆ ಯಮ ಹಾಡಿದಂತಹ ಒಂದು ಹಾಡು, ಒಂದು ಮಾತು, ಶಾಸ್ತ್ರದ ಮಾತು ಕೇಳಿ ಬರ್ತದೆ. ಆ ಯಮ ಏನು ಅಭಿಪ್ರಾಯ ಹೇಳಿದ್ದಾನೆ ಅಂತ ಅನ್ನೋದನ್ನ ತಿಳಿದವರು ಹೀಗೆ ಜಗತ್ತಿಗೆ ಅದನ್ನು ಪ್ರಚುರಪಡಿಸಿದ್ದಾರೆ. ಯಹ ಮನುಷ್ಯ ಸ್ವಕಂ ಪುತ್ರಂ ವಿಕ್ರೀಯ ಧನಮಿಚ್ಛತಿ ಕನ್ಯಾಂ ವಾ ಜೀವಿತಾರ್ಥಾಯ ಯಹ ಶುಲ್ಕೇನ ಪ್ರಯಚ್ಛತಿ ಸಪ್ತಾವರೇ ಮಹಾಘೋರೆ ನಿರಯೇ ಕಾಲಸಾಹ್ವಯೇ ಸ್ವೇದಂ ಮೂತ್ರಂ ಪುರೀಶಂ ಚ ತಸ್ಮಿನ್ ಮೂಢಃ ಸಮಶ್ನುತೆ ತಸ್ಮಿನ್ ಪ್ರೇತಃ ಉಪಾಶ್ನುತೆ ಅಂತ ಹೇಳಿ ಇನ್ನೊಂದು ಪಾಠ ಇದೆ. ಟಿ ಆರ್ ಕೃಷ್ಣಾಚಾರ್ಯ ಪಾಠದಲ್ಲಿ ತಸ್ಮಿನ್ ಮೂಢ ಸಮಶ್ನುತೆ ಅಂತಾನೆ ಪಾಠ ಇದೆ. ತಸ್ಮಿನ್ ಪ್ರೇತ ಉಪಾಶ್ನುತೆ ಅಂತ ವೈಷ್ಣವ ಪಾಠದಲ್ಲಿ ಕೇಳಿ ಬರ್ತದೆ.
ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಕೂಡ ತತ್ರ ಪ್ರೇತ ಉಪಾಶ್ನುತೆ, ಇದು ಹೀಗೆ ಪಾಠ ಇದೆ. ಇದಕ್ಕೆ ಅರ್ಥ ಏನು? ತಸ್ಮಿನ್ ಮೂಢ ಸಮಶ್ನುತೆ ಅನ್ನೋ ಪಾಠದ ಅರ್ಥವನ್ನ ಈಗ ಸ್ವಲ್ಪ ನೋಡೋಣ. ಒಬ್ಬ ಮನುಷ್ಯ ತನ್ನ ಮಗನನ್ನು ಮಾರಿ ಧನ ಸಂಪಾದನೆ ಮಾಡಲಿಕ್ಕೆ ಇಚ್ಛೆ ಪಡ್ತಾನೆ, ಅಥವಾ ಜೀವನ ನಿರ್ವಹಣೆಗಾಗಿ ಕನ್ಯಾಶುಲ್ಕ ತಗೊಂಡು ತನ್ನ ಮಗಳನ್ನ ಬೇರೊಬ್ಬರಿಗೆ ಮಾರ್ತಾನೆ. ಅಂಥ ಮೂರ್ಖ ಸಪ್ತಾವರೆ 7 ರೀತಿಯಾದ ನರಕಗಳಿವೆ ಅಂತ. ಕುಂಭೀಪಾಕ ಮೊದಲಾದ 7 ರೀತಿಯ ನರಕಗಳು. ಅವುಗಳಲ್ಲಿ ಅತ್ಯಂತ ನಿಕೃಷ್ಟವಾದಂತಹ ನರಕ ಅಂದ್ರೆ ಕಾಲಸೂತ್ರ ಅನ್ನುವ ಹೆಸರಿನ ಒಂದು ನರಕ ಅಂತ ಹೇಳ್ತಾರೆ. ಕಾಲಸಾಹ್ವಯೇ ಕಾಲಸೂತ್ರಾಖ್ಯೆ ಅಂತ ನೀಲಕಂಠರು ಅದನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಅದನ್ನೇ ಉಳಿದವರು ಅನುವಾದಕಾರರು ಕೂಡ ಬಳಸಿಕೊಂಡಿದ್ದಾರೆ. ಅವನು ಕಾಲಸೂತ್ರವೆಂಬ ಹೆಸರಿನ ನರಕದಲ್ಲಿ ಬಿದ್ದು ಬೆವರು ಮೂತ್ರಗಳನ್ನು ತಿನ್ನುತ್ತಾ ಅಮೇಧ್ಯವನ್ನು ತಿನ್ನುತ್ತಾ ಇರ್ತಾನೆ ಆ ಮೂರ್ಖ ಅಂತ ಅಲ್ಲಿ ಇರುವ ಅರ್ಥ. ತಸ್ಮಿನ್ ಪ್ರೇತ ಉಪಾಶ್ನುತೆ ಅಂತ ಮತ್ತೊಂದು ಕಡೆ ಪಾಠ ಇದೆಯಲ್ಲ, ಅವರೇನು ಅನುವಾದ ಮಾಡಿದ್ದಾರೆ? ಯಾವ ಮನುಷ್ಯ ತನ್ನ ಜೀವನ ಸಲುವಾಗಿ ಪುತ್ರನನ್ನ ಮಾರಿ ಧನವನ್ನು ಪಡೆಯಲಿಕ್ಕೆ ಇಚ್ಛಿಸ್ತಾನೆ, ಅಥವಾ ಕನ್ಯೆಯನ್ನು ಶುಲ್ಕಕ್ಕಾಗಿ ಕೊಡ್ತಾನೆ, ಅವನು ನಂತರದ 7 ತಲೆಮಾರಿನವರು ಮರಣವನ್ನು ಹೊಂದಿದ ಮೇಲೆ ಕಾಲಸೂತ್ರ ಎಂಬ ಹೆಸರಿನ ನರಕದಲ್ಲಿ ಬಿದ್ದು ಅಲ್ಲಿ ಮೂತ್ರ ಮತ್ತು ಮಲಗಳನ್ನು ಭಕ್ಷಿಸ್ತಾರೆ ಅಂತ ಈಗ ಇನ್ನೊಂದು ಕಡೆ ಅರ್ಥ ಬರೆದಿದ್ದಾರೆ. ಅಂತೂ ಎರಡೂ ಅನುವಾದಗಳಲ್ಲೂ ಕೂಡ ತನ್ನ ಮಗಳನ್ನಾಗಲಿ ಮಾರುವುದೇನಿದೆ ತನ್ನ ಲಾಭಕ್ಕಾಗಿ ಅದೊಂದು ನೀಚವಾದ ಕೃತ್ಯ ಅಂತಿದೆ. ಅದರ ಬಗ್ಗೆ ಎರಡು ಕಡೆ ಸಮಾನತೆ ಇದೆ. ಆ ನರಕ ಯಾವುದದು? ಕಾಲಸೂತ್ರ ಅನ್ನುವ ಹೆಸರಿನ ನರಕ ಅಂತ ಎರಡೂ ಕಡೆ ಇದೆ. ಎಲ್ಲ ಕಡೆ ಹಾಗೆ ಕಂಡು ಬಂದೇ ಬರ್ತದೆ. ಆ ಕಾಲಸೂತ್ರ ಎಂಬ ನರಕದಲ್ಲಿ ಹೋಗಿ ಬೀಳುವವನು ಯಾರು? ಅದು ಇಲ್ಲಿರುವಂತಹ ಒಂದು ವ್ಯತ್ಯಾಸ. ಒಂದು ಅನುವಾದದ ಪ್ರಕಾರ ಯಾರು ತನ್ನ ಮಗಳನ್ನ ಅಥವಾ ಮಗನನ್ನ ಮಾರ್ತಾನೆ ಅವನು ಸ್ವಯಂ ತಾನು ಮಾಡಿದ ಪಾಪದ ಪರಿಣಾಮವಾಗಿ ಕಾಲಸೂತ್ರ ಎಂಬ ನರಕದಲ್ಲಿ ಹೋಗಿ ಬಿದ್ದು ತನ್ನ ಮರಮೂತ್ರವನ್ನು ತಿಂತಾ ಅಮೇಧ್ಯವನ್ನು ತಿಂತಾ ಬದುಕ್ತಾನೆ. ಅದು ನಮಗೆ ಮನವರಿಕೆ ಆಗುವ ಸಂಗತಿ. ಯಾಕೆಂದ್ರೆ ಅವನೇ ಪಾಪ ಮಾಡಿದ್ದಾನೆ, ತನ್ನ ದುರಾಸೆಯಿಂದಾಗಿ ಮಗನನ್ನ ಅಥವಾ ಮಗಳನ್ನು ಮಾರಿದ್ದಾನೆ. ಅದರ ಫಲವಾಗಿ ನರಕಕ್ಕೆ ಹೋಗಿ ಬೀಳ್ತಾನೆ. ಇನ್ನೊಂದು ಅನುವಾದದಲ್ಲಿ ಹೀಗಿದೆ, ಯಾರು ಶುಲ್ಕಕ್ಕಾಗಿ ತನ್ನ ಮಗಳನ್ನ ಅಥವಾ ಮಗನನ್ನ ಮಾರ್ತಾನಲ್ಲ ಅವನ ನಂತರದ 7 ತಲೆಮಾರಿನವರು, ಅವನಲ್ಲ. ಕಾಲಸೂತ್ರ ಎಂಬ ನರಕದಲ್ಲಿ ಮಲಮೂತ್ರಗಳನ್ನು ತಿಂತ ಬದುಕಿರ್ತಾರೆ ಅಂತ ಇನ್ನೊಂದು ಅನುವಾದ ಇದೆ. ಈ ಅನುವಾದ ಆ ಶ್ಲೋಕದ ಶಬ್ದಗಳಿಂದ ಬರ್ತದ ಅಂತ ಅನ್ನೋದನ್ನು ಗಮನಿಸೋಣ. ಇರುವ ವ್ಯತ್ಯಾಸ ಇಷ್ಟೇ. ತಸ್ಮಿನ್ ಮೂಢ ಸಮಶ್ನುತೆ ಅಂತ ಒಂದು, ತಸ್ಮಿನ್ ಪ್ರೇತ ಉಪಾಶ್ನುತೆ ಅಂತ ಇನ್ನೊಂದು. ಪ್ರೇತಃ ಮೂಢ ಇಷ್ಟೇ ವ್ಯತ್ಯಾಸ. ಇಲ್ಲಿ ಸಪ್ತ ಅವರೆ ಅಂತ ಶಬ್ದ ಇದೆ. ಸಪ್ತ ಅವರೆ ಅಂತ ಅನ್ನೋದಕ್ಕೆ ಒಬ್ಬರೇನು ಅನುವಾದ ಮಾಡಿದ್ದಾರೆ? ಕುಂಭೀಪಾಕ ಮೊದಲಾದ 7 ಮಹಾ ನರಕಗಳಿವೆ, ಅದರಲ್ಲಿ ಅತ್ಯಂತ ಅವರವಾದದ್ದು, ಅವರ ಅಂದ್ರೆ ನೀಚವಾದದ್ದು, ಬಹಳ ಹೀನವಾದದ್ದು ಆ ನರಕ, ಮಹಾಘೋರವಾದ ನರಕದಲ್ಲಿ, ಕಾಲಸೂತ್ರ ಅನ್ನುವ ಹೆಸರಿನ ನರಕದಲ್ಲಿ ಅವರು ನರಳಾಡಬೇಕಾಗ್ತದೆ ಅಂತ. ಇನ್ನೊಂದು ಕಡೆ ಅನುವಾದದಲ್ಲಿ ಸಪ್ತ ಅವರೆ ಅನ್ನೋದಕ್ಕೆ ಅತ್ಯಂತ 7 ನರಕಗಳಲ್ಲಿ ಅತ್ಯಂತ ನೀಚವಾದ ನರಕ ಅಂತ ಅನುವಾದ ಇಲ್ಲ, ಹೊರತು ಅವನ ನಂತರದ 7 ತಲೆಮಾರಿನವರು ಅಂತ ಅರ್ಥ ಇದೆ. ಸಪ್ತ ಅಂದ್ರೆ 7, ಅವರೇ ಅಂದ್ರೆ ಮುಂದಿನವರು ಅಂತ ಹೀಗೆ ಅರ್ಥ ಆಗ್ತದೆ. ಸರಿ, ಸಂಸ್ಕೃತದಲ್ಲಿ ಆ ಶಬ್ದ ಏನಿದೆ ಅವರ ಅನ್ನುವ ಶಬ್ದ, ಅದು ಪ್ರಥಮಾ ವಿಭಕ್ತಿಯ ಬಹುವಚನವೂ ಆಗಬಹುದು. ಅವರಹ, ಅವರವು, ಅವರೇ, ಅವರಾಹ ಅಂತೇಳಿ ಪ್ರಥಮಾ ವಿಭಕ್ತಿ. 7 ತಲೆಮಾರಿನವರು ಅಂತ ಪ್ರಥಮಾ ವಿಭಕ್ತಿ ಬಹುವಚನವೂ ಆಗಬಹುದು. ಹಾಗೆ ಅತ್ಯಂತ ನೀಚವಾದ ನರಕದಲ್ಲಿ ಅಂತ ಸಪ್ತಮಿ ವಿಭಕ್ತಿ ಏಕವಚನವೂ ಆಗಬಹುದು. ಆದ್ರಿಂದ ಈ ಎಲ್ಲ ಅನುವಾದಗಳಲ್ಲಿ ಹೀಗೊಂದು ವ್ಯತ್ಯಾಸ ಆಗಲಿಕ್ಕೆ ಕಾರಣ ಅದೇನೇ ಇರಲಿ. ಸಪ್ತ ಅವರೇ, ಯಾರು ನನ್ನ ಮಗಳನ್ನ ಅಥವಾ ಮಗನನ್ನ ಮಾರ್ತಾನೆ ಅವನು ಅತ್ಯಂತ ನೀಚವಾದ ನರಕದಲ್ಲಿ ತಾನು ಹೋಗಿ ಬೀಳೋದಲ್ಲ, ಅವನು ಮುಂದಿನ ತಲೆಮಾರಿನವರು ಬೀಳುತ್ತಾರೆ ಅಂತ. ಇಲ್ಲಿ ಸಮಸ್ಯೆ ಏನು?
ಅವನ 7 ತಲೆಮಾರಿನವರು ಅಲ್ಲಿ ಹೋಗಿ ಬೀಳ್ತಾರೆ ಎನ್ನುವ ಅರ್ಥ ಇದೆಯಲ್ಲ, ಅದು ಆ ಶಬ್ದದಿಂದ ಹೊರಡುವುದಿಲ್ಲ. ಕಾರಣ ಏನು? ಯಹ ಮನುಷ್ಯ ಸ್ವಕಂ ಪುತ್ರಂ ವಿಕ್ರಿಯ ಧನಮಿಚ್ಛತಿ. ಯಾವ ಮನುಷ್ಯ ತನ್ನ ಮಗನನ್ನ ಮಾರ್ತಾನೆ, ಧನವನ್ನು ಪಡ್ಕೊಳ್ಳಿಕ್ಕೆ ಇಚ್ಛೆ ಪಡ್ತಾನೆ, ಅಥವಾ ಮಗಳನ್ನ ಜೀವನಕ್ಕಾಗಿ ಮಾರ್ತಾನೆ, ಅವನ ಮುಂದಿನ 7 ತಲೆಮಾರಿನವರು, ಅವನ ಅಂತ ಹೇಳಿ ಅಲ್ಲಿ ಶಬ್ದ ಇಲ್ಲ, ತಸ್ಯ ಅಂತ ಹೇಳಿ. ಯಹ ಯಹ ಅಂತ 2 ಸರಿ ಇದೆ. ಯಾರು ಮಾರ್ತಾನೋ ಅಂತ. ಅವನ ತಲೆಮಾರಿನವರು ಅಂತ ಹೇಳಲಿಕ್ಕೆ, ಅವನ ಅಂತ ಹೇಳಲಿಕ್ಕೆ ತಸ್ಯ ಅನ್ನುವ ಶಬ್ದ ಅಲ್ಲಿಲ್ಲ. ಅದನ್ನೇನಾದ್ರೂ ಅಧ್ಯಾಹಾರದ ಮೂಲಕ ಸ್ವೀಕರಿಸಿಕೊಳ್ಳಬಹುದು ಅಂತ ಸಮಾಧಾನ ಮಾಡಬಹುದು. ಇರ್ಲಿ. ತಸ್ಯ ಅವರೇ ಸಪ್ತ, ಮುಂದಿನ 7 ತಲೆಮಾರಿನವರು ಕಾಲಸೂತ್ರ ಎಂಬ ನರಕದಲ್ಲಿ ತಸ್ಮಿನ್ ಪ್ರೇತ ಉಪಾಶ್ನುತೆ ಅಂತ ಈಗಿರುವ 3 ಶಬ್ದಗಳು ನಾವು ಗಮನ ಕೇಂದ್ರೀಕರಿಸಬೇಕಾದಂತಹ ಶಬ್ದಗಳು. ತಸ್ಮಿನ್ ಅಂದ್ರೆ ಆ ನರಕದಲ್ಲಿ, ಆ ಕಾಲಸೂತ್ರ ಎಂಬ ನರಕದಲ್ಲಿ, ಘೋರವಾದ ನರಕದಲ್ಲಿ. ಪ್ರೇತಃ ಅಂತಿದೆಯಲ್ಲ, ಅದು ಏಕವಚನದ ಶಬ್ದ. ಆ ಏಕವಚನದ ಶಬ್ದಕ್ಕೆ ಅವರು ಮರಣ ಹೊಂದಿದ ಮೇಲೆ, 7 ತಲೆಮಾರಿನವರು ಮರಣ ಹೊಂದಿದ ಮೇಲೆ ನರಕಕ್ಕೆ ಬೀಳ್ತಾರೆ ಅಂತ ಅರ್ಥ ಆಗೋದು ಹೇಗೆ? 7 ತಲೆಮಾರಿನವರು ಅನ್ನೋದು ಬಹುವಚನ. ಪ್ರೇತಾಹ ಅಂತ ಆಗ್ಬೇಕಾಗಿತ್ತು. ಪ್ರೇತಾ ಉಪಾಶ್ನುತೆ ಅಂತ ಇಲ್ಲ ಪಾಠ. ಪ್ರೇತಃ ಅಂತ ಏಕವಚನ ಇದೆ. ಅದಲ್ಲದೆ ಉಪಾಶ್ನುತೆ, ಉಪಯುಕ್ತುಪಸರ್ಗಪೂರ್ವಕ ಅಶಭೋಜನೆ ಧಾತು, ಅದು ಅನುಭವಿಸುವುದು, ಉಣ್ಣುವುದು ಅಂತ ಅದರ ಅರ್ಥ ಆಗ್ತದೆ. ಇದು ಕೂಡ ಆ 7 ತಲೆಮಾರಿನವರು ಉಣ್ತಾರೆ ಅಂತ ಹೀಗೆ ಹೇಳ್ಬೇಕಾದ್ರೆ ಬಹುವಚನ ಇದು ಇರಬೇಕಲ್ಲ. ಪ್ರೇತಾಹ ಉಪಾಶ್ನುವತೆ ಅಂತ ಆಗ್ಬೇಕು. ಅಶ್ನುತೆ, ಅಶ್ನುವಾತೆ, ಅಶ್ನುವತೆ. ಅಶಭೋಜನೆ ಧಾತುವಿನ ಬಹುವಚನ ಅಶ್ನುವತೆ. ಹಾಗಾಗಿ ಪ್ರೇತಾಹ ಅಶ್ನುವತೆ ಅಂತ ಇರಬೇಕಾಗಿತ್ತು. ಅದು ಹಾಗಿಲ್ಲ. ಪ್ರೇತಃ ಅಂತ ಏಕವಚನ ಇದೆ, ಉಪಾಶ್ನುತೆ ಅಂತನೂ ಏಕವಚನ ಇದೆ. ಆದ್ರಿಂದ ಅವನ ತಲೆಮಾರಿನವರು ಅಲ್ಲಿ ಹೋಗಿ ಬಿದ್ದು ಮಲಮೂತ್ರಗಳನ್ನು ತಿನ್ನುತ್ತಾ ನರಳಬೇಕಾಗ್ತದೆ ಅಂತ ಅರ್ಥ ಮಾಡುವುದಕ್ಕಿಂತ ಅವನೇ ಬೀಳ್ತಾನೆ ಅಂತ ಅನ್ನುವುದೇ ಹೆಚ್ಚು ಯೋಗ್ಯವಾದಂತಹ ಅರ್ಥ. ಇದನ್ನು ಗಮನಿಸದೆ ಹೀಗೊಂದು ಅನುವಾದ ಮಾಡಿದ್ದಾರೆ. ಆ ಅನುವಾದವನ್ನ ನಾವು ಪ್ರಮಾಣೀಕರಿಸಿಕೊಳ್ಳುವುದು ಬೇಡ, ಸರಿ ಇಲ್ಲ ಅದು ಅನುವಾದ. ಇನ್ನೊಂದು ಕಡೆ ಸಪ್ತ ವರ್ಷ ಶತಂ ಘೋರೆ ನಿರಯೇ ಸಾನ್ವಯೋ ವಸೇತ್, ಅದು ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿರುವ ಪಾಠ. ಸಪ್ತ ವರ್ಷ ಶತಂ ಅಂದ್ರೆ 700 ವರ್ಷಗಳ ಕಾಲ. ಸಾನ್ವಯ ತನ್ನ ಕುಟುಂಬ ಸಮೇತ ಅಲ್ಲಿ ಹೋಗಿ ಬೀಳ್ತಾನೆ. ಈ ಅರ್ಥ ಆದ್ರೂ ಯೋಗ್ಯವಾಗಿದೆ. ತಾನೂ ಹೋಗಿ ಬೀಳ್ತಾನೆ, ತನ್ನವರನ್ನು ಅಲ್ಲಿ ತಗೊಂಡೋಗಿ ಬೀಳಿಸ್ತಾನೆ ಅಂತ. ಮತ್ತು ಬಿದ್ದು ಸ್ವೇದ ಮೂತ್ರ ಪುರುಷ ಇದನ್ನ ಅಲ್ಲಿ ತಿನ್ನುತ್ತಾ ಇರ್ತಾನೆ. ತತ್ರ ಪ್ರೇತಃ ಉಪಾಶ್ನುತೆ. ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠ ತಾನೂ ಹೋಗಿ ಬೀಳ್ತಾನೆ, ತನ್ನವರನ್ನು ಕರ್ಕೊಂಡು ಹೋಗಿ ಬೀಳ್ತಾನೆ ಅಂತ ಅರ್ಥವನ್ನು ಹೇಳಿರೋದ್ರಿಂದ ಅದು ಸ್ವೀಕಾರಕ್ಕೆ ಯೋಗ್ಯ ಆಗ್ತದೆ. ಆದರೆ ಅವನ ನಂತರದ 7 ತಲೆಮಾರಿನವರು ಅಲ್ಲಿ ಹೋಗಿ ಬೀಳುತ್ತಾರೆ ಅಂತನ್ನುವ ಪಾಠ ಇದೆಯಲ್ಲ, ಭಕ್ಷಿಸುತ್ತಾರೆ ಅಂತ ಬಹುವಚನ ಹೇಳುವ ಪಾಠ, ಅದು ಉಪಾಶ್ನುತೆ ಅನ್ನೋದ್ರಿಂದ ಬರುವುದಿಲ್ಲ, ಪ್ರೇತಃ ಅನ್ನೋದ್ರಿಂದ ಬರುವುದಿಲ್ಲ. ಹೀಗೆ ಮಹಾಭಾರತದ ಶೈಲಿಯನ್ನು ಗಮನಿಸಿದ್ರೆ ಎಲ್ಲಾದರೂ ಇಂಥ ಪ್ರಸಂಗಗಳಲ್ಲಿ ಅನೇಕ ಜನರನ್ನು ಹೇಳುವಾಗ ಏಕವಚನದ ಕ್ರಿಯಾಪದ, ಏಕವಚನಕ್ಕೆ ಸಂಬಂಧಪಟ್ಟಂತ ಒಂದು ಕ್ರಿಯಾಪದ, ಅದರ ಪ್ರಥಮ ಪುರುಷ ಏಕವಚನ ಹೀಗೆ ಹೇಳಿರ್ತಾರ. ಹಾಗೆ ಕರ್ತೃಪದವನ್ನು ಕೂಡ ಏಕವಚನದಲ್ಲಿ ಹೇಳ್ತಾರ. ಅನೇಕ ಜನರನ್ನು ಹೇಳುವ ಉದ್ದೇಶ ಇಟ್ಕೊಂಡು ಏಕವಚನವನ್ನು ಪ್ರಯೋಗ ಮಾಡ್ತಾರ. ವ್ಯಾಸರ ಶೈಲಿ ಹಾಗಿದೆಯಾ? ಅನೇಕ ಕಡೆ ವೇದಗಳಲ್ಲಿ, ಮಹಾನಾರಾಯಣ ಉಪನಿಷತ್ತು ಮೊದಲಾದ ಕಡೆ ಇಂಥದೆಲ್ಲ ವೈಚಿತ್ರ್ಯ ನಮ್ಗೆ ಕಾಣಿಸ್ತದೆ. ಆದರೆ ಮಹಾಭಾರತದ ಉದ್ದಕ್ಕೂ ಕೂಡ ಅದು ಅನೇಕ ಅಪಾಣನೀಯ ಪ್ರಯೋಗಗಳನ್ನು ಒಳಗೊಂಡದ್ದೇ, ಅದ್ರ ಬಗ್ಗೆ ಏನು ಸಂಶಯ ಇಲ್ಲ. ಅಪಾಣನೀಯ ಪ್ರಯೋಗಗಳಿರ್ತವೆ. ಆದರೆ ಏಕವಚನ ಬಹುವಚನ ಇವೆಲ್ಲ ವ್ಯತ್ಯಾಸ ಆಗ್ತವ. ಆಗ್ಲಿಕ್ಕೆ ಸುಪ್ತಿಂಗ್ ಉಪಗ್ರಹ ಕಾಲ ನರಾಣಾಂ ವ್ಯತ್ಯಯಮಿಚ್ಛತಿ ಶಾಸ್ತ್ರಕದೇಶಾಂ. ಸುಪ್ತಿಂಗ್ ಉಪಗ್ರಹ ಕಾಲ ನರಾಣಾಂ ಕಾಲ ಕರ್ತೃಜಂಗಂತ ಸುಪ್ತಿಂಗ್ ಉಪಗ್ರಹ ಕಾಲ ನರಾಣಾಂ ಕರ್ತೃ ಕಾಲ ಹಲತ್ಸ್ವರ ಕರ್ತೃಜಂಗಾಂ ಚ ವ್ಯತ್ಯಯಮಿಚ್ಛತಿ ಶಾಸ್ತ್ರಕದೇಶಾಂ ತದಪಿ ಚ ಸಿದ್ಧತಿ ಬಾಹುಲಕೇನ ಅಂತ ಮಹಾವ್ಯಾಕರಣದಲ್ಲಿದೆ. ಅದನ್ನ ಪತಂಜಲಿ ಭಾಷ್ಯದಲ್ಲಿ ಕೂಡ ಉದ್ಧರಿಸ್ತಾರೆ. ಇಂಥ ಕ್ರಿಯಾಪದ ಇವೆಲ್ಲ ವ್ಯತ್ಯಾಸ ಆಗಬಹುದು ಅಂತೇಳಿ.
ಆದರೆ ಮಹಾಭಾರತದಲ್ಲಿ ಬೇರೆ ಕಡೆ ಇಂಥದ್ದೆಲ್ಲ ಪ್ರಯೋಗಗಳು ಮಾಡಿದ್ದಾರ? ಆ ಪ್ರಯೋಗ ಮಾಡಿದ್ದಕ್ಕೆ ಬೇರೆ ಕಡೆ ಎಲ್ಲಾರು ದೃಷ್ಟಾಂತ ಕಾಣಿಸ್ತದ? ಇನ್ನು ಇಲ್ಲಿ ಮಾತ್ರ ಮಾಡಿದ್ದಾರ? ಪಾಠವೇ ನಾವು ಹಿಡಿದಿರುವ ಹಸ್ತಪ್ರತಿ ಅದೇ ವಿವಾದಗ್ರಸ್ತ ಆಗಿರುವಾಗ ಇಲ್ಲಿ ಒಂದು ಕಡೆ ಆ ಬಹುವಚನವನ್ನು ಹೇಳುವ ಅಭಿಪ್ರಾಯವಿದ್ರೂ ಕೂಡ, ಅನೇಕ ವ್ಯಕ್ತಿಗಳನ್ನು ಹೇಳುವ ಅಭಿಪ್ರಾಯ ಇದ್ರೂ ಕೂಡ ಏಕವಚನ ಪ್ರಯೋಗ ಮಾಡಿದ್ದಾರೆ ಅಂತ ನಾವು ಖಡಾಖಂಡಿತವಾಗಿ ಹೇಳೋ ಸಾಧ್ಯತೆ ಇದೆಯಾ? ನನಗೇನು ಹಾಗೆ ಕಾಣಿಸ್ತಿಲ್ಲ. ಮತ್ತೆ ಪಾಪ ಮಾಡಿದವನು ಯಾರು ಪಾಪ ಮಾಡಿದ್ದಾನೋ ಅವನು ಹೋಗಿ ನರಕಕ್ಕೆ ಬೀಳಬೇಕು ಅಂತ ಅನ್ನೋದು ಮನವರಿಕೆ ಆಗುವಂತ ಸಂಗತಿ. ಅವನು ಬೀಳೋದಿಲ್ಲ, ಅವನು ತಲೆಮಾರಿನವ್ರು ಮಾತ್ರ ಬೀಳ್ತಾರೆ ಅಂತ ಅನ್ನೋದು ಒಪ್ಪುವಂತ ವಿಚಾರ ಅಲ್ಲ. ಅವನು ಬೀಳ್ತಾನೆ, ಅವನಂಥ ವ್ಯಕ್ತಿಯನ್ನ ತಮ್ಮ ವಂಶದಲ್ಲಿ ಪಡೆದದ್ದಕ್ಕಾಗಿ ಅವನ ತಲೆಮಾರಿನವರು ಬೀಳ್ತಾರೆ, ಸಾನ್ವಯ ಅವನ ವಂಶವೆಲ್ಲ ಬೀಳ್ತದೆ ಅಂತಾದ್ರೂ ಒಪ್ಪಿಗೆ ಆಗೋ ವಿಚಾರ. ಅವನಿಗೇನು ಶಿಕ್ಷೆ ಆಗ್ತದಂತಿಲ್ಲ, ಅವನ ತಲೆಮಾರಿನವ್ರು ಮಾತ್ರ ಬೀಳ್ತಾರೆ ಅಂತ ಅನ್ನೋ ಮಾತು ಒಪ್ಪಿಗೆ ಆಗುವಂತ ವಿಚಾರ ಅಲ್ಲ. ಅದನ್ನ ಬಿಟ್ಟು ಬಿಡೋದು ಒಳ್ಳೆಯದು. ಅಂತೂ ಜೀವನ ನಿರ್ವಹಣೆಗಾಗಿ ಕನ್ಯಾಶುಲ್ಕ ತಗೊಳ್ಳೋದು ಯೋಗ್ಯ ಅಲ್ಲ. ಕನ್ಯಾಶುಲ್ಕ ತಗೊಳ್ಳುವುದು ಬೇರೆ ಬೇರೆ ದೃಷ್ಟಿಯಿಂದ ಪದ್ಧತಿ ಇತ್ತು. ಜೀವನ ನಿರ್ವಹಣೆಗಾಗಿ, ದುರಾಸೆಗಾಗಿ ಕನ್ಯಾ ನಿರ್ವಹಣೆ ಮಾಡೋದು ಯೋಗ್ಯ ಅಲ್ಲ, ಕನ್ಯಾಶುಲ್ಕ ತಗೊಳ್ಳೋದು ಯೋಗ್ಯ ಅಲ್ಲ ಅಂತ ಗೊತ್ತಾಗ್ತದೆ. ಕನ್ಯಾಶುಲ್ಕ ತಗೊಂಡದ್ದು ಎಲ್ಲಿಯಾದ್ರೂ ಕಂಡು ಬರ್ತದ ಮಹಾಭಾರತದಲ್ಲಿ ಬೇರೆ ಕಡೆ ಅಂತ ನಾನು ಒಂದ್ಸರಿ ನೋಡ್ಬೇಕಾಯ್ತು. ಪಾಂಡವಿಗೆ ಮಾದ್ರಿಯನ್ನ ಮದುವೆ ಮಾಡಿಕೊಡುವಾಗ ಮಾದ್ರಿಯ ಅಣ್ಣನಿಗೆ ಕನ್ಯಾಶುಲ್ಕವನ್ನು ಕೊಟ್ಟು ಆ ಮಾದ್ರಿಯನ್ನು ಕರ್ಕೊಂಡು ಬಂದ ಭೀಷ್ಮ ಅಂತ ಉತ್ತರ ಭಾರತದ ಪಾಠದಲ್ಲಿ ಕಾಣಿಸ್ತದೆ. ಆದರೆ ದಕ್ಷಿಣ ಭಾರತದ ಪಾಠಗಳಲ್ಲಿ ಹಾಗೆ ಕಾಣಿಸೋದಿಲ್ಲ. ತನ್ನ ಪರಾಕ್ರಮದಿಂದಲೇ ಈ ಭೀಷ್ಮ ಆ ಮಾದ್ರಿಯನ್ನು ಕೂಡ ಕರ್ಕೊಂಡು ಬಂದ ಅಂತಾನೆ ಅಲ್ಲಿ ಕಾಣಿಸ್ತದೆ. ಆದ್ರಿಂದ ಅಲ್ಲಿಯೂ ಪಾಠದಲ್ಲೇ ವ್ಯತ್ಯಾಸ ಇರೋದ್ರಿಂದ ಮಾದ್ರಿಯನ್ನ ಕನ್ಯಾಶುಲ್ಕದ ಮೂಲಕನೇ ಕರ್ಕೊಂಡು ಬಂದನೋ ಇಲ್ಲವೋ ಅಂತ ಅನ್ನೋದು ವಿವಾದಗ್ರಸ್ತವಾಗಿ ಉಳಿತದೆ. ಅದು ಏನೇ ಇರಲಿ, ಅದನ್ನ ಭೀಷ್ಮ ಕನ್ಯಾಶುಲ್ಕ ಕೊಟ್ಟನೇ ಇಲ್ಲವೇ, ಯಾರೇ ಕೊಟ್ಟರೂ ಕೂಡ ಧರ್ಮದ ದೃಷ್ಟಿಯಿಂದ, ಯಾವುದಾದರೂ ಮಹಾಧರ್ಮ ಕಾರ್ಯ ದೃಷ್ಟಿಯಿಂದ ಕನ್ಯಾಶುಲ್ಕವನ್ನು ಕೊಟ್ಟಿದ್ರೆ ಅದು ವಿಷಯ ಬೇರೆ. ಆದರೆ ದುರಾಸೆಗಾಗಿ ಕನ್ಯಾಶುಲ್ಕವನ್ನು ತಗೊಂಡು ಕನ್ಯೆಯನ್ನ ಮಾರುವಂತಹ ಕೆಲಸಕ್ಕೆ ಇಳಿದ್ರೆ ಅದು ಬಹಳ ಹೀನ ಆಗ್ತದೆ ಅಂತ ಅದರ ಅಭಿಪ್ರಾಯ ಆಗ್ತದೆ. ಹಾಗೇನೆ ಮಗನನ್ನ ಮಾರಿ ಧನ ಸಂಪಾದನೆ ಮಾಡುವುದು ಅಂತಲೂ ನಾವು ಕೇಳಿದ್ದೇವೆ. ಇದು ಹಿಂದೆ ನಾವು ಇಲ್ಲೇ ಮಹಾಭಾರತದಲ್ಲಿ ಆ ಕಥೆಯನ್ನು ನೋಡಿದ್ದೇವೆ. ಆ ಒಬ್ಬ ಋಷಿಗೆ 3 ಜನ ಮಕ್ಕಳು ಇರ್ತಾರೆ. ಅದರಲ್ಲಿ ಒಬ್ಬನನ್ನ ಬಡತನದ ಕಾರಣದಿಂದ ಮಾರುವ ಪ್ರಸಂಗ ಬರ್ತದೆ. ತಂದೆಯಾದವನು ಹಿರಿಯನನ್ನು ಮಾರೋದಿಲ್ಲ, ಕಿರಿಯನನ್ನ ತಾಯಿ ಬಿಟ್ಕೊಳ್ಳಿಕ್ಕೆ ಒಪ್ಪೋದಿಲ್ಲ. ನಡುವಿನ ಶುನಶೇಪ ಅನ್ನುವನನ್ನು ಮಾರುವ ಪ್ರಸಂಗ ಬರ್ತದೆ. ಆ ಕಥೆಯೆಲ್ಲ ಹಿಂದೆ ನಾನು ಹೇಳಿದ್ದೇನೆ. ಹರಿಶ್ಚಂದ್ರ ರಾಜ, ಅವನಿಗೆ ಮಕ್ಕಳಿರೋದಿಲ್ಲ. ಮಕ್ಕಳನ್ನು ಪಡ್ಕೊಳ್ಳಿಕ್ಕಾಗಿ ವರುಣನ ಕುರಿತು ಯಜ್ಞ ಮಾಡ್ತಾನೆ. ನಿನಗೆ ಹುಟ್ಟುವ ಮಗನನ್ನು ನನಗೆ ಬಲಿ ಕೊಡುವುದಾದರೆ ನಾನು ಮಗನನ್ನು ಕೊಡ್ತೀನಿ ಅಂತ ವರುಣ ಹೇಳ್ತಾನೆ. ಹಾಗೆ ಮಗ ಹುಟ್ಟಿದ ಮೇಲೆ ಒಂದು ನಿರ್ದಿಷ್ಟ ಅವಧಿಯಲ್ಲೂ ಕೂಡ ಬಲಿ ಕೊಡ್ಲಿಕ್ಕೆ ವರುಣನನ್ನು ಉದ್ದೇಶಿಸಿ ಆ ಮಗನನ್ನು ಬಲಿ ಕೊಡ್ಲಿಕ್ಕೆ ಅವನಿಗೆ ಸಾಧ್ಯ ಆಗೋದಿಲ್ಲ. ಆಗ ವರುಣ ಮತ್ತೆ ಅವನನ್ನು ಒತ್ತಾಯಪಡಿಸಿದಾಗ ತನ್ನ ಮಗನ ಬದಲಾಗಿ ಬೇರೆ ಯಾರನ್ನಾದರೂ ದತ್ತು ತಗೊಂಡು ಖರೀದಿ ಮಾಡಿ ಅವನನ್ನೇ ದತ್ತು ಬಲಿ ಕೊಡೋಣ ಅಂತ ರಾಜ ಪ್ರಯತ್ನ ಪಡ್ತಾನೆ. ಆಗ ಸಿಗುವವನೇ ಈ ಶುನಶೇಪ ಅಂತ. ಆತನ ತಂದೆ ತಾಯಿ ಹೆಸರು ನನಗೆ ನೆನಪಿಲ್ಲ, ಈಗ ಹಿಂದೆ ಹೇಳಿದ್ದೇನೆ. ಆ ಶುನಶೇಪ ರಾಜನ ಜೊತೆಗೆ ಹೋಗ್ತಾನೆ. ಶುನಶೇಪನ ತಂದೆ ಆ ಧನವನ್ನು ಸ್ವೀಕಾರ ಮಾಡ್ತಾನೆ. ಮುಂದೆ ವಿಶ್ವಾಮಿತ್ರ ಆ ಹುಡುಗನ ಸ್ಥಿತಿಯನ್ನು ನೋಡಿ ಅವನಿಗೆ ಕೆಲವು ಮಂತ್ರಗಳನ್ನು ಉಪದೇಶಿಸಿ ಆ ಯಜ್ಞದ ಬಲಿ ಕೊಡುವ ಪ್ರಸಂಗದಲ್ಲಿ ಆ ಮಂತ್ರಗಳನ್ನು ಹೇಳು, ದೇವತೆಗಳನ್ನು ನಿನ್ನನ್ನು ಪಾರ ಮಾಡ್ತಾರೆ ಅಂತ ಹೇಳ್ತಾನೆ. ಆ ಪ್ರಕಾರ ಆ ಹುಡುಗ ದೇವತೆಗಳನ್ನ ಮಂತ್ರಗಳಿಂದ ಸ್ತುತಿಸಿ ಆ ಬಲಿ ಕೊಡುವ ಒಂದು ಪ್ರಸಂಗದಿಂದ ಪಾರಾಗ್ತಾನೆ ಅಂತ ಅಲ್ಲಿರೋ ಕಥೆ. ಇಂಥದನ್ನೆಲ್ಲ ಅನೇಕ ಜನ ಋಷಿಗಳು ಮಾಡ್ತಾರೆ. ಆದರೆ ಅನೇಕ ಜನ ಅಪರೋಕ್ಷ ಜ್ಞಾನಿಗಳಾದಂಥವ್ರು, ವೇದದ್ರಷ್ಟಾರರಾದಂಥ ಋಷಿಗಳು ಮಾಡಿದರೆ ಅದು ಅವರಿಗೆ ಭಗವಂತನನ್ನು ಕಂಡವರಾದ್ರಿಂದ ಭಗವಂತನ ಕಂಡ ಬಳಿಕ ಮಾಡುವಂಥ ಯಾವ ಪಾಪವೂ ಕೂಡ ಅವರಿಗೆ ಪಾಪಕ್ಕೆ ಕಾರಣ ಆಗೋದಿಲ್ಲ, ಯಾವ ದುಷ್ಕೃತ್ಯವೂ ಕೂಡ ಅಂತ ಶಾಸ್ತ್ರದ ನಿಯಮ ಇರೋದ್ರಿಂದ ಆ ನಿಯಮವನ್ನು ಹಿಂದೆ ಅನೇಕ ಬಾರಿ ನಾವು ನೋಡಿಯೇ ಇರೋದ್ರಿಂದ ಯಾವುದೋ ಪ್ರಾರಬ್ಧ ಕರ್ಮಕ್ಕಾಗಿ ಅವರು ಆ ಥರ ಮಾಡಿದ್ರು, ಪ್ರಾರಬ್ಧ ಕರ್ಮದ ಪರಿಣಾಮವಾಗಿ. ಆದರೆ ಅದೆಲ್ಲ ಮುಂದೆ ಒಳ್ಳೆಯದೇ ಆಗೋದಿತ್ತು. ಆತ ವಿಶ್ವಾಮಿತ್ರನ ಜೊತೆಗೆ ಹೋದ ಮಗ.
ಮುಂದೆ ಅವನು ಕೂಡ ಶ್ರೇಷ್ಠನಾದಂಥ ಮಹರ್ಷಿ ಆದ ಅಂತೆಲ್ಲ ಕೇಳ್ತೇವೆ. ಇಂಥ ಒಂದು ದಿವ್ಯ ಉದ್ದೇಶ ಅಲ್ಲಿರೋದ್ರಿಂದ ಮಾರಿದವರು ಪಾಪಭಾಗಿಗಳೇನಾಗಲಿಲ್ಲ. ಅದು ಆ ಋಷಿಗಳಿಗೆ ಸಾಧ್ಯ, ಬೇರೆಯವರಿಗೆ ಆಗೋದಿಲ್ಲ. ಬೇರೆಯವರು ಇಂಥ ಮಾರುವ ಕೆಲಸಗಳನ್ನು, ಮಗನನ್ನು ಮಾರುವ ಕೆಲಸ, ಮಗಳನ್ನು ಮಾರುವ ಕೆಲಸ ಇಂಥದನ್ನೆಲ್ಲ ಮಾಡಿದರೆ ಅದು ಪಾಪಕ್ಕೆ ಕಾರಣ ಆಗ್ತದೆ ಅಂತ ನಾವು ತಿಳ್ಕೊಳ್ಬೇಕು. ಅಂತೂ ಯಾವ ಉದ್ದೇಶದಿಂದ ಕನ್ಯಾಶುಲ್ಕ ತಗೊಳ್ತಾರೆ ಅದು ಮುಖ್ಯ ಆಗ್ತದೆ. ಆದರೂ ಸಾಮಾನ್ಯವಾಗಿ ಕನ್ಯಾಶುಲ್ಕವನ್ನು ತೆಗೆದುಕೊಳ್ಳುವುದು ಜನಸಾಮಾನ್ಯರ ದೃಷ್ಟಿಯಿಂದ ಅನುಚಿತವೇ ಆಗಿದೆ. ಅದನ್ನು ಕಳೆದ ದಿವಸ ನಾವು ನೋಡಿದ್ದೇವೆ. ಆರ್ಷ ವಿವಾಹದಲ್ಲಿ ಏನು ಮಾಡ್ತಾರೆ? ಒಂದು ಹಸುವನ್ನ, ಒಂದು ಹೋರಿಯನ್ನ, ಒಂದು ಜೊತೆ ಗೂಳಿಗಳನ್ನ, ಅಥವಾ ಒಂದು ಹೋರಿಯನ್ನ ಇದನ್ನು ತಗೊಂಡು ಅಲ್ಲಿ ಮದುವೆ ಮಾಡಿಕೊಡ್ತಾರೆ. ಅದು ಕೂಡ ಅಷ್ಟೇನು ಉಚಿತವಾದಂತಹದ್ದಲ್ಲ, ಇನ್ನು ಕೆಲವರು ಹೇಳ್ತಾರೆ. ಯಾಕೆಂದ್ರೆ ನೀವು ಎಷ್ಟು ಮೌಲ್ಯ ಕೊಟ್ಟಿದ್ದೀರಿ ಅನ್ನೋದು ಮುಖ್ಯ ಅಲ್ಲ. ಅಲ್ಪೋವಾ ಬಹುವಾ ರಾಜನ್ ವಿಕ್ರಯ ಸ್ಥಾವದೇವ ಹಿ. ನೀವು ಏನು ಮಾಡಿದ್ರು ಮಾರಾಟ ಮಾಡಿದಂತಾನೆ ಆಯಿತು. ಒಂದೇ ಹಸುವನ್ನು ಕೊಡಿ, ಎರಡೇ ಗೂಳಿಗಳನ್ನು ಕೊಡಿ, ಅವು ಯಾವುದೂ ಕೂಡ ಅಷ್ಟು ಉಚಿತವಾದದ್ದಲ್ಲ ಅಂತಲೇ ಹೀಗೂ ಕೆಲವರು ಅಭಿಪ್ರಾಯ ಪಡ್ತಾರೆ. ಕೆಲವರು ಇಂಥ ಧರ್ಮವನ್ನು ಆಚರಣೆಯಲ್ಲಿ ಇಟ್ಕೊಂಡಿದ್ದಾರೆ. ಆದರೆ ಈ ಆಚರಣ ಅದು ಯೋಗ್ಯವಾದಂತಹ ಆಚರಣ ಅಲ್ಲ, ಅದು ಧರ್ಮ ಅಲ್ಲ. ಅದು ಅನೇಕರು ಲೋಭದಿಂದ ಇಂಥ ಪ್ರವೃತ್ತಿಯನ್ನ ಅನುಸರಿಸುವುದು ಕಂಡು ಬರ್ತದೆ. ಜ್ಞಾನಿಗಳಾದವರು ಮಾಡಿದರೆ ಅದು ಎಂಥ ಆಚರಣೆ ಇಲ್ಲಿ ಧರ್ಮ ಆಗ್ತದೆ. ಭಕ್ತರಾದವರು ಮಾಡಿದ್ದು ಧರ್ಮೋ ಭವತ್ಯ ಅಧರ್ಮೋಪಿ ಕೃತೋ ಭಕ್ತೈಸ್ತವಾಚ್ಯುತ ಅಂತ ಹೇಳಿ ಶಾಸ್ತ್ರದ ನಿರ್ದೇಶ ಇರುವುದರಿಂದ ಭಗವಂತನ ಭಕ್ತರಾದವರು ಮಾಡುವಂತಹ ಯಾವುದೇ ಕೃತ್ಯ ಅದು ಧರ್ಮವೇ ಆಗಿಬಿಡ್ತದೆ. ಆದರೆ ಭಗವಂತನ ಭಕ್ತರು ಅಲ್ಲದೇ ಇದ್ದವರು ಮಾಡಿದಂತಹ ಕೃತ್ಯ ಏನಿದೆ ಅದು ಅಧರ್ಮವೇ ಆಗಿಬಿಡ್ತದೆ. ಆದ್ದರಿಂದ ಆರ್ಷ ವಿವಾಹ ಮೊದಲಾದ ಹಿಂದಿನ ಕಾಲದಲ್ಲಿತ್ತು. ಭಗವಂತನ ಭಕ್ತರಾದವರು ಮಾಡುವ ಅವಕಾಶಗಳು ಹೆಚ್ಚಿತ್ತದನ್ನ. ಈಗ ಭಗವದ್ಭಕ್ತಿ, ಜ್ಞಾನ, ವೈರಾಗ್ಯ ಮೊದಲಾದದೆಲ್ಲ ಕ್ಷೀಣಿಸ್ತಾ ಇರುವ ಈ ಕಾಲದಲ್ಲಿ ದೈವ ಆರ್ಷ ವಿವಾಹಗಳನ್ನು ಈ ಕಾರಣಕ್ಕಾಗಿ ನಿಷೇಧಿಸಿದ್ದಾರೆ. ಹಿಂದೆ 8 ವಿವಾಹಗಳನ್ನು ನೋಡುವಾಗ ದೈವ ಆರ್ಷ ವಿವಾಹಗಳು ಈಗ ಬೇಡ ಅಂತ ಹೇಳಿರುವುದನ್ನು ನಾವು ಹಿಂದೆ ಕೇಳಿದ್ದೇವೆ. ಈ ಕಾರಣಕ್ಕಾಗಿ ಬೇಡ ಅಂತ ಹೇಳಿದ್ದಾರೆ ಅಂತ ನಾವು ಊಹಿಸಬಹುದಾಗಿದೆ. ಲೋಭದಿಂದ ಮಾಡುವಂತಹ ಈ ಪ್ರವೃತ್ತಿ ಅದು ಸನಾತನ ಧರ್ಮ ಅಲ್ಲ. ಅದು ಹಾಗೆ ರಾಕ್ಷಸ ವಿವಾಹ ಮೊದಲಾದದ್ದು ಕೂಡ ಅನುಚಿತವಾದ ಧರ್ಮವೇ. ವಶ್ಯಾಂ ಕುಮಾರೀಂ ವಿಹಿತಾಂ ಏಚ ತಾಂ ಉಪಭುಂಜತೆ ಏತೆ ಪಾಪಸ್ಯ ಕರ್ತಾರಃ ತಮಸ್ಯಂಧೆ ಅಥ ಶೇರತೆ. ಕನ್ಯೆಯೊಬ್ಬಳನ್ನ ಬಲಾತ್ಕಾರವಾಗಿ ವಶ ಮಾಡಿಕೊಂಡು ಅವಳ ಜೊತೆ ಕೂಡುವವರೇನಿದ್ದಾರೆ ಅವರು ಪಾಪಿಗಳು. ಅಂಧಕಾರದಿಂದ ತುಂಬಿದ ನರಕದಲ್ಲಿ ಅವರು ಹೋಗಿ ಬೀಳ್ತಾರೆ. ವಶ್ಯಾಂ ಕುಮಾರೀಂ ಅಂತಿದೆಯಲ್ಲ, ಕುಮಾರಿಯೊಬ್ಬಳನ್ನ ಬಲಾತ್ಕಾರವಾಗಿ ವಶಪಡಿಸಿಕೊಂಡು ಅಂತ ಹೀಗೊಂದು ಅರ್ಥ ಹೇಳಿದ್ದಾರೆ. ಇನ್ನು ಕೆಲವರು ಅರ್ಥ ಹೇಳುವ ಪ್ರಕಾರ ಇನ್ನೊಬ್ಬನಿಗೆ ಅಂತ ಸಂಕಲ್ಪಿಸಿದ ಕುಮಾರಿಯನ್ನ ಅಂತ. ಅದು ಅಷ್ಟೇನು ಅನುಚಿತ, ಸರಿಯಾದ ಅರ್ಥ ಅಲ್ಲ. ಅದು ಇನ್ನೊಬ್ಬನಿಗಾಗಿ ಸಂಕಲ್ಪಿಸಿರ್ಲಿ ಬಿಡ್ಲಿ, ಇನ್ನೂ ಅವಳ ಮದುವೆ ಪ್ರಯತ್ನ ನಡೆದಿಲ್ಲ, ಯಾರಿಗೂ ಅವಳನ್ನು ಕೊಡಬೇಕು ಅಂತ ಅವಳ ತಂದೆ ತಾಯಂದ್ರೆ ಏನು ಆಲೋಚನೆ ಮಾಡಿಲ್ಲ, ಅಂಥವಳೇ ಇರಲಿ, ಅಥವಾ ಇನ್ನೊಬ್ಬರಿಗಾಗಿ ಸಂಕಲ್ಪಿಸಲ್ಪಟ್ಟಂತ ಕುಮಾರಿನೇ ಇರಲಿ, ಯಾವಳನ್ನು ಬಲಾತ್ಕಾರವಾಗಿ ವಶಪಡಿಸಿಕೊಂಡು ತಮ್ಮ ಕಾಮ ತೃಷೆಯನ್ನು ತೀರಿಸಿಕೊಳ್ಳುವವರೇನಿದ್ದಾರೆ ಅವರೆಲ್ಲ ಪಾಪಿಷ್ಠರು, ಅಂಧನ್ ತಮಸ್ಸಿನಲ್ಲಿ ಬೀಳ್ತಾರೆ. ಯಾರನ್ನೂ ಮಾರಬಾರ್ದು, ಮನುಷ್ಯನನ್ನೇ ಮಾರಬಾರ್ದು, ಯಾವ ಮನುಷ್ಯನನ್ನು. ಹಾಗಿರುವಾಗ ತನ್ನ ಮಕ್ಕಳನ್ನು ಹೇಗೆ ಮಾರೋದು? ಅಧರ್ಮದಿಂದ ಯಾವುದೇ ಧನ ಸಿಕ್ಕರೂ ಆ ಧನದಿಂದ ಧರ್ಮ ಕಾರ್ಯ ಮಾಡುವುದು ಅದು ಫಲದಾಯಕ ಆಗೋದಿಲ್ಲ. ಇಲ್ಲಿ ನೋಡಿ, ಒಂದು ಅನುವಾದದಲ್ಲಿ ಯಾವ ಮನುಷ್ಯನನ್ನು ವಿಕ್ರಯ ಮಾಡಬಾರ್ದು, ಇನ್ನು ಪ್ರಜೆಗಳನ್ನು ಮಾರುವುದು ಹೇಗೆ ಅಂತಿದೆ. ಪ್ರಜೆಗಳನ್ನು ಅಂತಂದ್ರೆ ಪ್ರಜೆಗಳು ಮನುಷ್ಯರೇ ಅಲ್ಲೇನು? ಹಾಗರ್ಥ ಅಲ್ಲ. ಅದಕ್ಕೆ ಪ್ರಜಾ ಅಂದ್ರೆ ಸಂತಾನ ಅಂತ ಅರ್ಥ. ಆಚಾರ್ಯಾಯ ಪ್ರಿಯಂ ಧರ್ಮಾಹೃತ್ಯ ಪ್ರಜಾತಂತು ಮಾವ್ಯವಚ್ಛೇತ್ಸೀಹಿ ಅಂತ ಉಪನಿಷತ್ತು ಹೇಳ್ತದೆ, ತೈತ್ರಿಯ ಉಪನಿಷತ್ತು. ಆಚಾರ್ಯರಿಗೆ ಗುರುದಕ್ಷಿಣೆ ಕೊಡು, ಪ್ರಜಾತಂತುವನ್ನು ಕತ್ತರಿಸಬೇಡ.
ಅಲ್ಲಿ ಪ್ರಜಾ ಅಂತಂದ್ರೆ ತನ್ನ ಸಂತಾನ ಅಂತಾನೆ ಅರ್ಥ. ಬೇರೆ ಯಾವ ಮನುಷ್ಯನನ್ನು ಮಾರಬಾರ್ದು. ಹಾಗಿರುವಾಗ ತನಗೆ ಹುಟ್ಟಿರುವ ಮಗನನ್ನಾಗಲಿ ಮಗಳನ್ನಾಗಲಿ ಧನದ ಆಸೆಯಿಂದ ಮಾರಬಾರದು ಅಂತ ಅದರ ಅರ್ಥ. ಪ್ರಜಾ ಅಂದ್ರೆ ತನ್ನ ಸಂತಾನ ಅಂತ ಅರ್ಥ. ಬರೇ ಪ್ರಜೆಗಳನ್ನು ಮಾರುವುದು ಹೇಗೆ ಅಂತ ಅನ್ನೋದು ಅನುಚಿತವಾದ ಅರ್ಥ. ಅದಕ್ಕೇನು ಹಾಗೆ ಅರ್ಥ ಮಾಡುವುದಕ್ಕೆ ಏನೊಂದು ವೈಶಿಷ್ಟ್ಯವೂ ಇಲ್ಲ ಅದರಲ್ಲಿ. ಮನುಷ್ಯ ಇದನ್ನು ಗಮನಿಸಬೇಕು. ಅನೇಕ ಬಾರಿ ಧರ್ಮದ ಮುಖವಾಡ ಹಾಕೊಂಡಿರ್ತೀವಿ ನಾವು. ಧರ್ಮದ ಮುಖವಾಡ ಹಾಕೊಂಡು ನಾನಾ ಥರದ ಅಧರ್ಮಗಳನ್ನು ಮಾಡಿ ಅದರ ಮೂಲಕ ಧರ್ಮಾಚರಣೆ ಮಾಡ್ತೇವೆ. ಅಂಥ ಧರ್ಮಾಚರಣೆಯಿಂದ ಧರ್ಮ, ಅರ್ಥ, ಕಾಮ, ಮೋಕ್ಷ ಮೊದಲಾದಂಥ ಯಾವುದೂ ಸಿದ್ಧಿಸುವುದಿಲ್ಲ. ಮತ್ತೆ ಅಂಥ ಧರ್ಮಾಚರಣೆ ಮಾಡಿದ್ದರಿಂದ ಮನುಷ್ಯನಿಗೆ ಏನು ಭಗವಂತನ ಒಂದು ಪ್ರೀತಿ ಆಗಬೇಕು, ಆ ಪ್ರೀತಿಯೂ ಕೂಡ ಆಗೋದಿಲ್ಲ. ಅದು ಬಹಳ ಮುಖ್ಯ. ಮನುಷ್ಯ ಈ ನಾವು ಕಲಿಯುಗದ ಈ ಪ್ರವೃತ್ತಿಗಳನ್ನು ಗಮನಿಸಬೇಕು. ಯಾವುದನ್ನ ಮಾರಬಾರದು ಅಂಥದನ್ನೆಲ್ಲ ಮಾರ್ತಾನೆ, ಯಾವ ಕೃತ್ಯಗಳನ್ನು ಮಾಡಬಾರದು ಅಂಥ ಕೃತ್ಯಗಳನ್ನೆಲ್ಲ ಮಾಡ್ತಾನೆ, ಅಂಥ ವ್ಯಾಪಾರಗಳನ್ನು ಮಾಡ್ತಾನೆ. ಏನೆಲ್ಲ ಮಾಡುವಾಗ ಅದಕ್ಕೆಲ್ಲ ಒಂದು ದೇವರ ಚಿತ್ರ ಅಲ್ಲಿ ಹಾಕೊಂಡು ದೇವರ ಹೆಸರಿನಲ್ಲಿ ಆ ತನ್ನ ದಂಧೆ ನಡೆದಿದೆ ಅನ್ನುವಂತೆಲ್ಲ ಅವನು ತೋರಿಸ್ಕೊತಾನೆ. ದೇವರ ಹೆಸರಿನಲ್ಲಿ ನಡೆದಿದೆ, ದೇವರ ಅನುಗ್ರಹದಿಂದ ನಡೆದಿದೆ. ಯಾವ ದುರಭ್ಯಾಸಗಳು, ದುಶ್ಚಟಗಳು ಸಮಾಜಕ್ಕೆ ಮಾರಕವಾಗಿರ್ತಾವೋ ಅಂಥವೂ ಕೂಡ ದೇವರ ಅನುಗ್ರಹದಿಂದಲೇ ನಡೆಯುವು ಅಂತ ಜನ ಭಾವಿಸುವುದಾದರೆ ಧರ್ಮಕ್ಕೆ ಬೆಲೆ ಏನಿದೆ? ಧರ್ಮವನ್ನು ಯಾತಕ್ಕಾಗಿ ಮನುಷ್ಯ ಕಷ್ಟಪಟ್ಟು ಮಾಡಬೇಕು? ಧರ್ಮಸ್ಯ ಸೂಕ್ಷ್ಮಾಗತಿ ಅಂತ ಶಾಸ್ತ್ರ ನಮಗೆ ಎಚ್ಚರಿಕೆ ಕೊಡುವುದಾದರೂ ಯಾತಕ್ಕೆ? ಆದ್ರಿಂದ ಯಾವ ಶಾಸ್ತ್ರ ವಿರುದ್ಧವಾಗಿವೆಯೋ, ಶಾಸ್ತ್ರಕ್ಕೆ ವಿರುದ್ಧ ಮಾತ್ರ ಅಲ್ಲ, ಆಧುನಿಕ ಸಮಾಜದಲ್ಲಿ ಯಾವುದು ಕಾನೂನಿಗೆ ವಿರುದ್ಧವಾದದ್ದು ಅಥವಾ ಕಾನೂನು ಅದನ್ನು ಒಪ್ಪಿದ್ದರೂ ಕೂಡ, ಅನಿವಾರ್ಯವಾಗಿ ಕಾನೂನು ಅದನ್ನು ಒಪ್ಪಿದ್ರೂ ಕೂಡ ಮನುಷ್ಯನ ದೈಹಿಕ ಆರೋಗ್ಯಕ್ಕೆ, ಮಾನಸಿಕ ಆರೋಗ್ಯಕ್ಕೆ, ಕುಟುಂಬದ ಆರೋಗ್ಯಕ್ಕೆ, ಸಮಾಜದ ಆರೋಗ್ಯಕ್ಕೆ, ರಾಷ್ಟ್ರದ ಆರೋಗ್ಯಕ್ಕೆ ಯಾವುದು ಮಾರಕನೋ ಅಂಥ ಯಾವ ದುರಭ್ಯಾಸ, ದುಶ್ಚಟ ಮತ್ತೆ ದುಷ್ಪ್ರವೃತ್ತಿಗಳು, ಅಂತ ದುಷ್ಟ ದಂಧೆಗಳು, ಇದನ್ನ ಯಾವುದನ್ನು ಕೂಡ ಯಾರು ಕೈಗೊಳ್ಳಬಾರದು. ಬದುಕಲಿಕ್ಕೆ ನೂರಾರು ಮಾರ್ಗಗಳಿವೆ. ಸಹಸ್ರನೋಪಿ ಜೀವಂತಿ ಶತನೋಪಿ ಚ ಅಂತ ಮಹಾಭಾರತವೇ ಹೇಳ್ತದೆ. 100 ರೂಪಾಯಿ ಇದ್ದವನು ಬದುಕ್ತಾನೆ, 1000 ರೂಪಾಯಿ ಇದ್ದವನು ಬದುಕ್ತಾನೆ. ಹಾಗಿರುವಾಗ ಬದುಕಲಿಕ್ಕಾಗಿ ಇಂಥ ನೀಚ ಕೃತ್ಯಗಳನ್ನು ಯಾಕೆ ಮಾಡಬೇಕು? ಎಲ್ಲವೂ ಧರ್ಮಶಾಸ್ತ್ರದಲ್ಲೇ ಹೇಳಲ್ಪಟ್ಟಿರೋದಿಲ್ಲ. ಮನುಷ್ಯ ಸ್ವಂತ ಬುದ್ಧಿಯಿಂದ ಕೆಲವನ್ನ ಆಲೋಚನೆ ಮಾಡಿ ಕೆಲವನ್ನ ಬಿಡಬೇಕಾಗ್ತದೆ. ಅದು ತನ್ನ ಹಿತಕ್ಕಾಗಿ ಮತ್ತು ಒಟ್ಟಾರೆ ಸಮುದಾಯದ ಹಿತಕ್ಕಾಗಿ. ಅದನ್ನೆಲ್ಲ ಮನುಷ್ಯ ಆಲೋಚನೆ ಮಾಡಬೇಕು. ಹೀಗೆ ಅಂಥ ಅನೇಕ ವ್ಯಾಪಾರಗಳು, ಆ ವ್ಯಾಪಾರಗಳಿಗೆ ತಾನು ದಲ್ಲಾಳಿಯಾಗುವುದು. ಮತ್ತೆ ಎಷ್ಟೋ ಜನ ನಾವು ನೇರವಾಗಿ ಅದರಲ್ಲಿ ತೊಡಗಿಕೊಂಡಿಲ್ಲದೆ ಇರಬಹುದು, ಆದರೆ ಅಂಥ ಅನೇಕ ದುಷ್ಕೃತ್ಯಗಳನ್ನ, ದುಷ್ಟ ವ್ಯಾಪಾರಗಳನ್ನ, ದುಷ್ಟ ದಂಧೆಗಳನ್ನ ನಾವೆಲ್ಲ ಕಣ್ಣು ಮುಚ್ಚಿಕೊಂಡು ಅನುಮೋದಿಸ್ತಾ ಇದ್ದೇವೆ. ಅಲ್ಲಿ ಅಂತಹ ದುಷ್ಟ ವ್ಯಾಪಾರಗಳಲ್ಲಿ, ಅನೈತಿಕ ದಂಧೆಗಳಲ್ಲಿ ಏನು ಹಣದ ಹರಿವಿರ್ತದಲ್ಲ, ಆ ಹಣದ ಹರಿವಿನಲ್ಲಿ ಒಂದಿಷ್ಟು ನಮ್ಮ ಪಾಲು ಇರ್ತದೆ. ಇದು ನಾವು ಬಹಳ ಎಚ್ಚರಿಕೆಯಿಂದ ಆಲೋಚನೆ ಮಾಡಬೇಕಾದದ್ದು. ನಾವೆಲ್ಲ ನಮ್ಮ ಬೆನ್ನು ತಟ್ಟಿಕೊಂಡು ನಾವೇನು ಅಧರ್ಮ ಮಾಡ್ತಾ ಇಲ್ಲ, ಭಾರಿ ಧಾರ್ಮಿಕವಾಗಿ ಬದುಕ್ತಾ ಇದ್ದೇವೆ ಅಂತ ನಮ್ಮಷ್ಟಕ್ಕೆ ನಾವು ತಿಳ್ಕೊಂಡಿದ್ದೇವೆ. ಆದರೆ ನಮ್ಮ ದುಡಿಮೆಯ ಹಣ ಏನಿರ್ತದಲ್ಲ, ಅದು ಯಾವುದ್ಯಾವುದೋ ರೂಪವಾಗಿ ಒಂದು ವಸ್ತುವನ್ನು ನಾವು ಖರೀದಿ ಮಾಡ್ತೇವೆ, ಅಥವಾ ಮತ್ತೊಂದು ಯಾವುದೋ ಸೇವೆಯನ್ನು ನಾವು ಮತ್ತೊಬ್ಬರ ಕಡೆಯಿಂದ ತಗೊಳ್ತೇವೆ. ಅದಕ್ಕೆ ಕೊಡುವಂತಹ ಧನ, ಅದಕ್ಕೆ ಕೊಡುವಂತಹ ಪ್ರತಿಫಲ ನಾವೇನು ಕೊಡ್ತೇವಲ್ಲ, ಯಾವುದು ಪುಕ್ಕಟ್ಟೆ ಸಿಗೋದಿಲ್ಲಲ್ಲ ಈ ಜಗತ್ತಿನಲ್ಲಿ. ಅಂಥದ್ದೆಲ್ಲವೂ ಕೂಡ ನಮ್ಮ ಕಡೆಯಿಂದ ಏನು ಹೋಗ್ತದಲ್ಲ, ಹೋಗುವುದು ಅನೇಕ ಕಡೆ ಅನೈತಿಕ ಮೂಲಗಳಿಗೆ ಹೋಗಿ ಸೇರ್ತದೆ. ಆದ್ರಿಂದ ಅನೈತಿಕ ವ್ಯಾಪಾರಗಳನ್ನ, ಅನೈತಿಕ ದಂಧೆಗಳನ್ನ ಆ ಮೂಲಕ ಅದು ಉತ್ತೇಜಿಸಿದಂತಾಗ್ತದೆ. ಇದು ನಮ್ಗೆ ಯಾವುದು ಗೊತ್ತಿರೋದೇ ಇಲ್ಲ. ಗೊತ್ತಿದ್ರೂ ಕೂಡ ನಾವಿದನ್ನು ನೇರವಾಗಿ ಮಾಡ್ತಿಲ್ಲಲ್ಲ ಅಂತ ತಿಳ್ಕೊಳ್ತಿದ್ವಿ. ಸಮಸ್ಯೆ ಏನು? ನಾವು ಧಾರ್ಮಿಕರಂತೆ ಮುಖವಾಡ ಹಾಕೊಂಡು ಓಡಾಡ್ತಾ ಇರೋದು. ನೇರವಾಗಿ ನಾವು ಮಾಡ್ತಿದ್ದೇವೆ ಅಂತ ಮನುಷ್ಯನಿಗೆ ಮಾಡ್ತಿಲ್ಲ ಅಂತ ಒಂದು ಸಮಾಧಾನ ಇದ್ರೂ ಕೂಡ ನಮ್ಮ ಪಾತ್ರ ಅಲ್ಲಿದೆ ಅಂತ ಅನ್ನೋದು ಇವನು ಗಮನಕ್ಕೆ ಬರೋದಿಲ್ಲ. ಯಾಕಂದ್ರೆ ಧರ್ಮ ಬಹಳ ಸೂಕ್ಷ್ಮ. ಇದ್ರ ಬಗ್ಗೆ ಎಲ್ಲ ಮನುಷ್ಯ ಎಚ್ಚರದಿಂದ ಇರಬೇಕು. ಎಚ್ಚರದಿಂದ ಇದ್ದು
ಅದ್ರೋಹೇಣ ಇವ ಭೂತಾನಾಂ ಅಲ್ಪದ್ರೋಹೇಣ ವಾಪುನಃ ಶಾಂತಿ ಪರ್ವದ ಮಾತದು. ಯಾರಿಗೂ ದ್ರೋಹ ಮಾಡದೆ ಬದುಕಬೇಕು. ಸಾಧ್ಯ, ಯಾರಿಗೂ ದ್ರೋಹ ಮಾಡ್ಲಿಕ್ಕೆ ಸಾಧ್ಯ ಆಗದೇ ಇದ್ರೆ ಕಡಿಮೆ ದ್ರೋಹ ಮಾಡಿ ಆದ್ರೂ ಬದುಕಬೇಕು. ತುಂಬಾ ಸುಂದರವಾದಂತಹ ಮಾತೆ ಒಂದು ಶಾಂತಿ ಪರ್ವದಲ್ಲೇ ಬಂದಿದೆ. ಅದು ಒಂದನ್ನು ಮನುಷ್ಯ ತಿಳ್ಕೊಂಡ್ಬಿಟ್ರೆ ಎಲ್ಲವೂ ಸರಿ ಆಗ್ತದೆ. ಸರ್ವಂ ಜಿಹ್ವಂ ನರಕ ಪದಂ ಆರ್ಜವಂ ಬ್ರಹ್ಮಲಕ್ಷಣಂ ಏತಾವಾನ್ ಜ್ಞಾನ ವಿಷಯ ಕಿಂ ಪ್ರಲಾಪ ಕರಿಷ್ಯತೆ ಅಂತ. ಸರ್ವಂ ಜಿಹ್ವಂ, ಒಂದು ಎಲ್ಲವೂ ವಕ್ರವಾದದ್ದೆಲ್ಲವೂ ಕೂಡ, ಯಾವುದ್ಯಾವುದು ಕೆಟ್ಟದ್ದಿದೆ, ಅನೈತಿಕವಾದದ್ದು ಯಾವುದಿದೆ, ಜಿಹ್ವ ಅಂದ್ರೆ ವಕ್ರವಾದದ್ದು, ಪ್ರಾಮಾಣಿಕತನದ ಮಾರ್ಗದಿಂದ ದೂರ ಇದ್ದದ್ದು, ಅದೆಲ್ಲವೂ ಕೂಡ ಮೃತ್ಯುಪದಂ. ನಾನು ಅವಾಗ ನಿರಯ ಪದಂ ಅಂತ ಹೇಳಿದೆ, ನಿರಯ ಅಲ್ಲ ಮೃತ್ಯುಪದಂ. ಅದು ಮನುಷ್ಯನನ್ನ ವೈಯಕ್ತಿಕವಾಗಿ ಮತ್ತು ಸಮುದಾಯವನ್ನು ಕೂಡ ಸಾವಿನ ಕಡೆಗೆ ನೂಕುವಂತಹ ಸಂಗತಿ ಅದು. ಆರ್ಜವಂ ಬ್ರಹ್ಮಲಕ್ಷಣಂ, ಆರ್ಜವಂ ಬ್ರಹ್ಮಣ ಪದಂ. ಎಲ್ಲಾ ತರದ ಪ್ರಾಮಾಣಿಕತೆಯೂ ಕೂಡ, ಸರಳವಾಗಿ ಶಬ್ದದಿಂದ ಹೇಳಬೇಕು ಅಂದ್ರೆ, ಪ್ರಾಮಾಣಿಕತನ ಅನ್ನೋದು, ಆರ್ಜವ ಅನ್ನೋದು ಧರ್ಮದ ಕಡೆಗೆ ಮನುಷ್ಯನ ಕರ್ಕೊಂಡು ಹೋಗ್ತದೆ. ವಕ್ರತೆ ಅಂತ ಅನ್ನೋದು ಅದು ಮೃತ್ಯುವಿನ ಕಡೆಗೆ ಕರ್ಕೊಂಡು ಹೋಗ್ತದೆ. ಏತಾವಾನ್ ಜ್ಞಾನ ವಿಷಯ, ಇದೇ ಧರ್ಮದ ಮೂಲ ಸೂತ್ರ. ಇನ್ನು ಉಳಿದದ್ದೆಲ್ಲ ಏನಿದೆ, ಯಾವ್ಯಾವ ಧರ್ಮ ಸೂಕ್ಷ್ಮಗಳನ್ನು ಮನುಷ್ಯ ಮಾಡಬೇಕು, ಎಷ್ಟೊತ್ತಿಗೆ ಹೇಳಬೇಕು, ಏನು ತಿನ್ನಬೇಕು, ಹೇಗೆ ತಿನ್ನಬೇಕು, ಹೇಗೆ ಅಡಿಗೆ ಮಾಡಬೇಕು, ಯಾವಾಗ ಮಲಗಬೇಕು, ಯಾವುದನ್ನು ತಪ್ಪಿಸಿದ್ರೆ ಎಷ್ಟು ನರಕ ಆದೀತು, ನರಕದಲ್ಲಿ ಎಷ್ಟು ವರ್ಷ ಬದುಕಬೇಕಾದೀತು ಅನ್ನುವ ಸೂಕ್ಷ್ಮಗಳೆಲ್ಲ ಏನಿವೆ, ಅವೆಲ್ಲ ಕೇವಲ ಪ್ರಲಾಪ ಆಗಿಬಿಡ್ತವೆ. ಈ ವಕ್ರತನ ಒಂದನ್ನು ಬಿಡದೆ ಹೋದ್ರೆ, ಅನೈತಿಕ ವ್ಯಾಪಾರಗಳನ್ನ ನಾವು ಪ್ರೋತ್ಸಾಹಿಸುವುದನ್ನು ಬಿಡದೆ ಹೋದ್ರೆ ಉಳಿದೆಲ್ಲ ಕೇವಲ ಪ್ರಲಾಪ ಆಗಿಬಿಡ್ತವೆ. ಅದರಿಂದ ಆತ್ಮನಃ ಪ್ರತಿಕೂಲಾನಿ, ನಮಗೆ ಯಾವುದು ಪ್ರತಿಕೂಲವೋ, ನಮಗೆ, ನಮ್ಮ ಕುಟುಂಬಕ್ಕೆ, ನಮ್ಮ ಹೆಣ್ಣು ಮಕ್ಕಳಿಗೆ, ನಮ್ಮ ಗಂಡು ಮಕ್ಕಳಿಗೆ ಮತ್ತು ನಮಗೆ, ನಮ್ಮ ಕುಟುಂಬಕ್ಕೆ ಮತ್ತು ನಮ್ಮ ಸಮುದಾಯಕ್ಕೆ ಇನ್ನೂ ವಿಶಾಲವಾಗಿ ವಿಚಾರ ಮಾಡಿದರೆ ಯಾವುದು ಪ್ರತಿಕೂಲವೋ ಅದನ್ನು ಇನ್ನೊಂದು ಕುಟುಂಬಕ್ಕೆ, ಮತ್ತೊಬ್ಬ ವ್ಯಕ್ತಿಗೆ, ಮತ್ತೊಂದು ಹೆಣ್ಣು ಮಗುವಿಗೆ, ಮತ್ತೊಂದು ಗಂಡು ಮಗುವಿಗೆ ನಾವು ಮಾಡೋದು ಹೇಗೆ, ಇದನ್ನೆಲ್ಲ ಮನುಷ್ಯ ವಿಚಾರ ಮಾಡಿಬಿಟ್ರೆ ಇಂಥ ಅನೈತಿಕ ದಂಧೆಗಳು, ಅನೈತಿಕ ಅಭ್ಯಾಸಗಳು, ದುರಭ್ಯಾಸಗಳು ಅದನ್ನೆಲ್ಲ ಪ್ರೋತ್ಸಾಹಿಸುವಂತಹ ಒಂದು ಪ್ರಸಂಗವೇ ಅವನಿಗೆ ಬರೋದಿಲ್ಲ. ಆವಾಗ ಅವನು ಭಯ ಪಡ್ತಾನೆ. ನನಗಿದು ಪ್ರತಿಕೂಲವಾಗಿದೆ, ನನಗೇ ಇಂಥ ಸ್ಥಿತಿ ಬಂದಿದ್ರೆ, ನನ್ನ ಮಕ್ಕಳಿಗೆ ಇಂಥ ಸ್ಥಿತಿ ಬಂದಿದ್ರೆ ಅಂತ ಅವನು ಆಲೋಚನೆ ಮಾಡ್ತಾನೆ. ಆಗ ಮತ್ತೊಬ್ಬರ ಹೆಣ್ಣು ಮಕ್ಕಳನ್ನ, ಮತ್ತೊಬ್ಬರ ಗಂಡು ಮಕ್ಕಳನ್ನ, ಇನ್ನೊಂದು ಸಮುದಾಯವನ್ನ ಹೀಗೆ ತುಳಿಯುವಂತಹ, ಶೋಷಿಸುವಂತಹ, ನಾನಾ ರೀತಿಯಿಂದ ಶೋಷಿಸುವಂತಹ ಪ್ರಯತ್ನಗಳೆಲ್ಲ ಅವನು ಮಾಡೋದಿಲ್ಲ. ಅದ್ರ ಬಗ್ಗೆ ಒಂದು ಜಾಗರೂಕತನ ಅವನಿಗಿರ್ತದೆ. ಅದಿಲ್ಲದೆ ಹೋದ್ರೆ ಜೀವನಕ್ಕಾಗಿ ಏನಾದ್ರು ಮಾಡ್ಬೇಕಲ್ಲ. ಯಾಕೆಂದ್ರೆ ಕುರುಡು ಕಾಂಚಾಣ ಕುಣಿತಾ ಇದೆ ಎಲ್ಲಾ ಕಡೆ. ಕಾಂಚಾಣ ದುಡ್ಡೇನಿದೆ ಅದು ಕುರುಡು, ಅದು ಕುಣಿತಾ ಇದೆ. ಅದ್ರ ಕಾಲ ಕೆಳಗೆ ಎಲ್ಲಾ ಮೌಲ್ಯಗಳು ಕೂಡ ಮಕಾಡೆ ಮಲಗಿಬಿಟ್ಟಿವೆ. ದುಡ್ಡಿನ ವೈಭವ ಜನರಿಗೆ ಕಣ್ಣಿಗೆ ಕಾಣಿಸ್ತಿದೆ, ದುಡ್ಡಿದ್ದವನನ್ನ ಸಮಾಜ ಹೇಗೆ ಆಧರಿಸ್ತಿದೆ ಅಂತ ಅನ್ನೋದು ಕಣ್ಣಿಗೆ ಕಾಣಿಸ್ತಿದೆ. ಹಾಗಿರುವಾಗ ಏನಾದ್ರೂ ಮಾಡಿ ದುಡ್ಡು ಗಳಿಸ್ಬೇಕು ಅಂತ ಹೋಗ್ತಾನೆ. ಆದ್ರೆ ಅದು ಹೇಗೆ ಮೃತ್ಯುವಿಗೆ ಕಾರಣ ಆಗ್ತದೆ, ಆತ್ಮಹತ್ಯೆ ಕಾರಣ ಆಗ್ತದೆ ಅಂತ ಅನ್ನೋದನ್ನು ಅವನು ಗಮನಿಸೋದಿಲ್ಲ. ಆಗ ಕುಟುಂಬದ ಮತ್ತು ಒಟ್ಟಾರೆ ಸಮುದಾಯದ ಅಧಃಪತನ ಆಗ್ತದೆ. ಅಷ್ಟೊತ್ತಿಗೆ ಕಾಲ ಮಿಂಚಿ ಹೋಗಿರ್ತದೆ. ಮನುಷ್ಯ ಹೀಗೆ ಧರ್ಮವನ್ನು, ಅತ್ಯಂತ ಸೂಕ್ಷ್ಮವಾದ ಧರ್ಮವನ್ನ ಪದೇ ಪದೇ ಆತ್ಮವಿಮರ್ಶೆಯ ಮೂಲಕ ನೋಡ್ಕೊಳ್ತಾ ಇರಬೇಕು. ನಾನು ಮಾಡಿದ್ದು ಸರಿ ಇದೆಯೋ ಅಂತ ನೋಡ್ಕೊಂಡು ಆ ಥರ ಅವನು ಬದುಕಬೇಕು. ಅಧರ್ಮ ಮೂಲವಾಗಿ ಧನವನ್ನು ಗಳಿಸಿ ಆ ಮೂಲಕ ಧರ್ಮ ಕಾರ್ಯ ಮಾಡ್ತೇನೆ ಅಂತ ಹೊರಟ್ರೆ ಸರ್ಕಾರದ ಕಣ್ಣು ತಪ್ಪಿಸಬಹುದು, ಆದ್ರೆ ಭಗವಂತನ ಕಣ್ಣು ತಪ್ಪಿಸ್ಲಿಕ್ಕೆ ಆಗೋದಿಲ್ಲಲ್ಲ. ವಿಶ್ವತಶ್ಚಕ್ಷು, ಅವನಿಗೆ ಎಲ್ಲಾ ಕಡೆ ಅವನ ಕಣ್ಗಳಿವೆ, ಎಲ್ಲಾ ಕಡೆ ಅವನ ಬಾಹುಗಳಿವೆ. ಕಾನೂನಿನ ಕೈಗಳು ಬಹಳ ಉದ್ದ ಇರ್ತವೆ ಅಂತ ನಾವು ಈ ನಮ್ಮ ಸರ್ಕಾರದ ಕಾನೂನುಗಳಲ್ಲೇ ಕೇಳ್ತೇವೆ. ಅತ್ಯಂತ ಉದ್ದವಾದಂತಹ ಕಾನೂನಿನ ಕೈಗಳಿಗೂ ಸಿಗಲಾರದಂತಹ ವ್ಯಕ್ತಿಗಳನ್ನ ಭಗವಂತನ ಕೈಗಳು, ಅವನು ಎಲ್ಲ ಕಡೆ ವ್ಯಾಪ್ತನಾದ್ರಿಂದ ಆ ಭಗವಂತನ ಕೈಗಳು ಅಂತ ಅಪರಾಧಿಯನ್ನು ಹಿಡಿದು ಬಿಡ್ತವೆ. ಅವನನ್ನ ಸರಿಯಾದ ಸಮಯದಲ್ಲಿ ಹೇಗೆ ಶಿಕ್ಷೆ ಪಡಿಸಬೇಕು ಹಾಗೆ ಶಿಕ್ಷೆಗೆ ಒಳಪಡಿಸಿ ಬಿಡ್ತವೆ. ಈ ಒಂದು ಎಚ್ಚರ ಇರಬೇಕು. ಅದನ್ನೆಲ್ಲ ಇಂಥ ಅಧ್ಯಾಯಗಳ ಮೂಲಕ ನಾವು ತಿಳ್ಕೊಳ್ಬೇಕು ಅಂತ ನಮಗೆ ವ್ಯಾಸರು ಸಂದೇಶ ಕೊಡ್ತಿದ್ದಾರೆ. ಪಾಠಗಳು ಹೇಗೆ ಇರಲಿ, ಪಾಠಗಳಲ್ಲಿ ಅನೇಕ ಅಸ್ತವ್ಯಸ್ತಗಳಿವೆ. ಅಂತ ಪ್ರಸಂಗ ಬಂದಾಗ ನಾವೇನು ಮಾಡಬೇಕು ಅಂತ ಮನುಷ್ಯ ಆಲೋಚನೆ ಮಾಡಬೇಕು. ಯಸ್ಯ ನಾಸ್ತಿ ಸ್ವಯಂ ಪ್ರಜ್ಞಾ ಶಾಸ್ತ್ರಂ ತಸ್ಯ ಕರೋತಿ ಕಿಂ, ಮಹತ್ವದ ಶ್ಲೋಕ ಇದೆ.
ಸ್ವಂತ ಬುದ್ಧಿ ಯಾರಿಗಿಲ್ವೋ ಅವನಿಗೆ ಶಾಸ್ತ್ರದಿಂದ ಆಗಬೇಕಾದದ್ದೇನಿದೆ? ಶಾಸ್ತ್ರ ಪ್ರಕ್ಷಿಪ್ತನೋ ವಿಕ್ಷಿಪ್ತನೋ, ಯಾವ ಶ್ಲೋಕ ಸರಿ, ಯಾವ ಅನುವಾದ ಸರಿ, ಇದೆಲ್ಲ ಅವನಿಗೆ ಗೊತ್ತಾಗೋದೇ ಇಲ್ಲ. ಯಾಕಂದ್ರೆ ಸ್ವಂತ ಬುದ್ಧಿ ಇಲ್ಲದೆ ಹೋದವನಿಗೆ ಶಾಸ್ತ್ರ ಒಂದು ವೇಳೆ ಸರಿ ಇದ್ರೂ ಅದರಿಂದ ಉಪಯೋಗ ಆಗೋದಿಲ್ಲ. ಸರಿಯಾದ ಶಾಸ್ತ್ರವನ್ನೇ, ಪ್ರಕ್ಷೇಪದ ಲವಲೇಶವೂ ಇಲ್ಲದ 100% ಶುದ್ಧವಾದ ಶಾಸ್ತ್ರವನ್ನೇ ನಮ್ಮ ಕಣ್ಣೆದುರಿಗೆ ಕೊಟ್ಟರೂ ಕೂಡ ಅದರಿಂದ ಅರ್ಥ ತಿಳ್ಕೊಳ್ಳೋ ಯೋಗ್ಯತೆ ನಮಗಿರೋದಿಲ್ಲ. ಯಾಕಂದ್ರೆ ಸ್ವಯಂ ಪ್ರಜ್ಞಾ ನಮಗಿಲ್ಲ. ಸ್ವಯಂ ಪ್ರಜ್ಞಾ ನಮಗಿದ್ದರೆ ಆವಾಗ ನಮ್ಮ ಎದುರಿಗಿರುವಂತಹ ಶಾಸ್ತ್ರವನ್ನ ಯಾವ ಸ್ಪಿರಿಟ್ ನಲ್ಲಿ ತಗೊಳ್ಬೇಕು ಅಂತ ಅನ್ನೋದು ಗೊತ್ತಾಗಿಬಿಡ್ತದೆ. ಲೋಚನಾಭ್ಯಾಂ ವಿಹೀನಸ್ಯ ದರ್ಪಣ ಕಿಂ ಕರಿಷ್ಯತೆ. ಯಾರಿಗೆ ಕಣ್ಗಳೇ ಇಲ್ವೋ ಅವನಿಗೆ ಕನ್ನಡಿ ಕೊಟ್ಟು ಅದರಿಂದ ಉಪಯೋಗ ಏನು ಅಂತನ್ನುವ ಆ ಮಾತನ್ನು ನಾವು ಮೇಲಿನ ಮೇಲೆ ನೆನಪು ಮಾಡ್ಕೊಳ್ಬೇಕು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಇದು ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಈಗ ನಮಗೆ ಮುಕ್ತಾಯ ಕಂಡಿರುವಂತಹ ಅಧ್ಯಾಯ, ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಈ ಅಧ್ಯಾಯ ಮುಕ್ತಾಯ ಕಂಡಿಲ್ಲ. ಈ ಅಧ್ಯಾಯದ ಪ್ರಸ್ತುತ ಅಧ್ಯಾಯದ 23ನೇ ಶ್ಲೋಕ ಮಾತ್ರ ಸಮಾಪ್ತವಾಗಿದೆ. TR ಕೃಷ್ಣಾಚಾರ್ಯರ ಪಾಠದಲ್ಲಿ 80ನೇ ಅಧ್ಯಾಯ, ವೈಷ್ಣವ ಪಾಠದಲ್ಲಿ ಈಗ ನಾವು ನೋಡಿ ಮುಗಿಸಿದ ಅಧ್ಯಾಯ ಏನಿದೆ ಇದು 75ನೇ ಅಧ್ಯಾಯ. 45ನೇ ಅಧ್ಯಾಯ ಗೀತಾ ಪ್ರೆಸ್ಸಿನ ಪಾಠದಲ್ಲಿ ಇವು ಮುಕ್ತಾಯ ಕಂಡಿವೆ. ಇವತ್ತಿನ ಈ ಭಾಗವು ಕೂಡ ಸಮಾಪ್ತವಾಗಿದೆ.